ಭಾಗ್ಯವದೆಲ್ಲ ಮೋದರಿ ಕನ್ನಡರಿ ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧುನಿಗೆ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋನ್ಮಲ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಪದ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುತ್ತಲನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನಟನಪ್ಪೆ, ಸಿದ್ಧರೂಢರಿಗೆ ನಟನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಗುರುಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಆರೂಢ ಜ್ಯೋತಿ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಬ್ರಹ್ಮಲೀನ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಅನುಭಾವಿಗಳು ಪರಮಪೂಜ್ಯರೂ ಆದ ಅಭಿನವ ನಿಜಗುಣ ಸ್ವಾಮಿಗಳವರ ಚರಣಗಳಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸಿ, ಶಿವಸ್ವರೂಪಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 2ನೇ ಪದ್ಯದಲ್ಲಿ ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ, ಮುಕ್ತಿ ಎನ್ನುವಂಥದ್ದು ಇದು ಸುಮ್ಮನ ಆಗಂಗಿಲ್ಲ ಅಂತ. ಸುಮ್ಮನೆ ಯಾವುದೂ ಆಗಂಗಿಲ್ಲ. ಪ್ರಪಂಚದೊಳಗೆ ನಾವು ಪ್ರಯತ್ನ ಮಾಡಿದಾಗಲೇ ಎಲ್ಲ ಕೆಲಸಗಳಾಗ್ತಾವೆ. ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.
ಪ್ರಯತ್ನದಿಂದಲೇ ಎಲ್ಲ ಕಾರ್ಯಗಳ ಸಿದ್ಧಿ ಅನ್ನುವಂಥದ್ದಾಗ್ತದೆ. ಈಗೊಂದು ಸಿಂಹ ಪ್ರಾಣಿಗಳಿಗೆ ಅದು ಹೊಡೆಯಾಗಿದ್ರೂ ಕೂಡ ಅದು ಹಸಿವೆಯಿಂದ ಬಳಲಿ ಅದು ಮಲ್ಕೊಂಡೈತೆ ಅಂದ್ರೂ ಯಾವುದೇ ಪ್ರಾಣಿಗಳು ಬಂದು ಅದರ ಬಾಯೊಳಗೆ ಬೀಳಂಗಿಲ್ಲ. ಅದು ಬೇಟೆ ಆಡಲೇಬೇಕು. ಸಿಂಹವು ಕೂಡ ಬೇಟೆ ಆಡಿದಾಗಲೇ ಅದು ಹೊಟ್ಟೆ ತುಂಬುತ್ತದೆ. ಹಂಗೆ ನಾವು ಪ್ರಯತ್ನ ಇಲ್ಲದೆ ಸುಮ್ಮನೆ ಮುಕ್ತಿ ಆಗಲಿ ಅಂತಂದ್ರೆ ಮುಕ್ತಿ ಆಗೋದಿಲ್ಲ ಅಂತ. ಯಾಕಂದ್ರೆ ಇದು ಪ್ರಪಂಚ ಪ್ರಾರಬ್ಧದ ಅಧೀನ. ಯಾಕೆಂದ್ರೆ ಈ ಪ್ರಾರಬ್ಧ ಅನ್ನುವಂಥದ್ದು ನಾವು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಕರ್ಮದ ಫಲವನ್ನು ಭಗವಂತ ಈಗ ಉಣಲಿಕ್ಕೆ ಕೊಟ್ಟು ಕಳಿಸಿರ್ತಾನ. ಆ ಪ್ರಾರಬ್ಧ ಭೂಮಿ ನಾವು ಅನುಭವ ಮಾಡ್ಲಿಕ್ಕತ್ತಿದ್ದೀವಿ. ಕೆಲವ್ರು ಏನಂತ ನಮ್ಮ ಹಣೆ ಬರ್ದಾಗಿದ್ರೆ ಆಗಲಿ ಬಿಡ್ರಿ ಮುಕ್ತಿ ಅಂತಂತಾರೆ. ಆದ್ರೆ ಹಾಗಾಗೋದಿಲ್ಲ. ಅದಕ್ಕೆ ಪ್ರಯತ್ನ ಅನ್ನುವಂಥದ್ದು ಬೇಕು. ಆತ್ಮಾರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಹೇ ಮೈತ್ರಾದೇವಿ, ನಿನಗೆ ಆತ್ಮದರ್ಶನ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ನೀನು ಶ್ರೋತವ್ಯ, ನೀನು ಶ್ರವಣವನ್ನು ಮಾಡಬೇಕು. ಷಡ್ಲಿಂಗಪೂರ್ವಕವಾಗಿ ಗುರುಗಳಿಂದ ನೀನು ಶ್ರವಣವನ್ನು ಮಾಡಬೇಕು. ಹಾಗೆ ಮನನವನ್ನು ಮಾಡಬೇಕು. ಏಕಾಂತದಲ್ಲಿ ಆಗಲಿ ಜಿಜ್ಞಾಸುಗಳ ಮಧ್ಯದಲ್ಲಿ ಆಗಲಿ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ನೀನು ಅದನ್ನು ಮನನ ಮಾಡಬೇಕು. ಅದನ್ನೇ ಪುನಃ ಪುನಃ ನಿಧಿಧ್ಯಾಸನ ಮಾಡಬೇಕು. ಆತ್ಮಾಕಾರ ವೃತ್ತಿ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ತನಂ ನಿಧಿಧ್ಯಾಸನಂ ಅಂತ ಕರೀತಾರೆ. ಈ ದೇಹ ನಾನಲ್ಲ ಅಂತ ನಾವು ಶಾಸ್ತ್ರವನ್ನು ಕೇಳಿದ್ರೂ ಕೂಡ ಅದನ್ನು ನಾವು ಎಷ್ಟೇ ಪ್ರಯತ್ನ ಮಾಡಿ ಮನನ ಮಾಡಿದ್ರೂ ಕೂಡ ಬಹುಜನ್ಮಗಳ ಸಂಸ್ಕಾರವಶಾತ್ ಮತ್ತೆ ನಮ್ಮ ಮನಸ್ಸು ಅನಾತ್ಮಾಕಾರ ಆಗ್ತದೆ. ನಮ್ಮ ವೃತ್ತಿ ಮತ್ತೆ ದೇಹದಲ್ಲಿ ನಾನು ಅನ್ನುವಂಥ ಭಾವನೆ ನಮ್ಮಲ್ಲಿ ಉದಯ ಆಗ್ತದೆ. ಅದನ್ನು ತಿರಸ್ಕಾರ ಮಾಡಿ ಆತ್ಮಾಕಾರ ವೃತ್ತಿಯನ್ನು ಬೆಳೆಸೋದಕ್ಕೆ ನಿಧಿಧ್ಯಾಸನ ಅಂತ ಕರೀತಾರೆ. ಅದಕ್ಕೆ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಹೇಳಿದರು, ನೀನು ಆತ್ಮ ಸಾಕ್ಷಾತ್ಕಾರ ಆತ್ಮ ದರ್ಶನವನ್ನು ಮಾಡಿಕೊಳ್ಬೇಕು ಅಂತಂದ್ರೆ ಸುಮ್ಮನೆ ಆಗಂಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿದಾಗ ಮಾತ್ರ ನೀನು ಆತ್ಮದರ್ಶನವನ್ನು ಮಾಡಿಕೊಳ್ಳಬಲ್ಲೆ ಅಂತೇಳಿ ಅಲ್ಲಿ ಉಪದೇಶ ಮಾಡಿದಂತೆ ನಿಜಮುಶಿಯವರು ಕೂಡ ಇಲ್ಲಿ ಮೊದಲು ಸಾಧನ ಚತುಷ್ಟಯ ಸಂಪತ್ತಿ ಉಳ್ಳವನಾಗ. ಯಾಕಂದ್ರೆ ಒಬ್ಬ ಅಧಿಕಾರಿ ಬೇಕು. ಮುಕ್ತಿ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ನಾವು ಅಧಿಕಾರಿಗಳಾಗಬೇಕಲ್ಲ. ಜ್ಞಾನ ಎಲ್ಲರಿಗೂ ಆಗೋದಿಲ್ಲ. ಹೆಂಗೆ ಮದುವೆ ಮಾಡ್ಕೊಳಕ್ಕೆ ಒಂದು ಅಧಿಕಾರ ಬೇಕಲ್ರಿ. ಕನ್ಯೆ ಹಂಗೆ ಸುಮ್ಮನೆ ಯಾರೂ ಕೊಡಂಗಿಲ್ಲ. ಅವನ ವಯಸ್ಸು, ಅವನ ವಿದ್ಯಾ, ಅವನಲ್ಲಿರ್ತಕ್ಕಂಥ ಆಸ್ತಿ ಎಲ್ಲವೂ ನೋಡ್ತಾರೆ. ಹಂಗೆ ಇಲ್ಲಿ ನಾವು ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗಬೇಕಾಗಿತ್ತು ಅಂತಂದ್ರೆ ಪ್ರಥಮದಲ್ಲಿ ಸಾಧನ ಜೊತೆ ಸಂಪತ್ತಿ ಉಳ್ಳವರಾಗಬೇಕು. ಅಂದ್ರೆ ವಿವೇಕ, ವೈರಾಗ್ಯ, ಶಮಾಷಟ್ ಸಂಪತ್ತಿ, ಮೋಕ್ಷತ್ವ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಮೊದಲನೇ ಸೂತ್ರದಲ್ಲಿ ಹೇಳಿದ್ರು. ಅಥ ಅನ್ನುವಂಥ ಶಬ್ದದಿಂದ ಇಲ್ಲಿ ನಂತರ ಅಂತ ಅರ್ಥ ಮಾಡಬೇಕು. ಅಥ ಶಬ್ದಕ್ಕೆ ಬಹಳ ಅದಾವ ಅರ್ಥ. ಮಂಗಲ ಅಂತ ಅರ್ಥ ಅದ, ಆಮೇಲೆ ಬಾಹುಳ್ಯ ಅಂತ ಅರ್ಥ ಅದ, ನಂತರ ಅಂತ ಅರ್ಥ ಅದ. ಇಲ್ಲಿ ಯಾವ ಅರ್ಥ ಮಾಡಬೇಕು ಅಂತಂದ್ರೆ ಸಾಧನ ಚತುಷ್ಟಯ ಸಂಪತ್ಯಾನಂತರ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಅಲ್ಲಿ ಭಾಷ್ಯಕಾರರು ಆ ಸೂತ್ರಕ್ಕೆ ಬರ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾವು ಮೊದಲು ವಿವೇಕ ವೈರಾಗ್ಯಾದಿಗಳನ್ನು ಹೊಂದಿ ಅದಕ್ಕೆ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತಿ ಅಕೃತಕೃತೇನ ತದ್ ವಿಜ್ಞಾನಾರ್ಥಂ ಸ ಗುರುಮೇವಾವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರುತಿ ಹೇಳ್ತೈತೆ ನಮಗೆ, ನೋಡಪ್ಪ ನೀನು ತತ್ ವಿಜ್ಞಾನ, ತತ್ ಯಾವುದು ಪರಬ್ರಹ್ಮ. ಆ ಪರಬ್ರಹ್ಮವನ್ನ ನೀನು ಅರಿತುಕೊಳ್ಳಬೇಕಾಗಿತ್ತು ಅಂತಂದ್ರೆ ನೀನು ಮೊದಲು ಏನ್ ಮಾಡಬೇಕು? ಮೊದಲು ನಿನ್ನ ಕರ್ತವ್ಯ ಏನು ಅಂತಂದ್ರೆ ಪರೀಕ್ಷೆ ಲೋಕ. ಇಹಲೋಕದ ಪರಲೋಕದ ಭೋಗಗಳನ್ನ ಪರೀಕ್ಷೆ ಮಾಡೋದ್ರೆ ವಿಚಾರ ಮಾಡಂತಾರ. ಇಹಲೋಕದಲ್ಲಿರ್ತಕ್ಕಂಥ ಭೋಗಗಳಲ್ಲಿ ನಿಜವಾದ ಸುಖ ಐತೋ ಇಲ್ಲವೋ,
ಯಾಕಂದ್ರೆ ಇವು ಅನಿತ್ಯದಾವ್, ಅಶುಚಿಯದಾವ್, ದುಃಖ ರೂಪದಾವ್, ಅನಾತ್ಮದಾವ್. ಮತ್ತು ಇವುಗಳ ಸ್ವಭಾವ ಹಿಂಗೈತೆ. ಪರಲೋಕದ ಭೋಗಗಳು ಸಾತಿಶಯ, ಕ್ಷಯ, ಪತನ ಅನ್ನುವಂಥ ದೋಷದಿಂದ ಕೂಡ್ಕೊಂಡಾವ್. ಹಿಂಗ ಇಲ್ಲಿ ಮುಖ್ಯವಾಗಿರ್ತಕ್ಕಂಥವನು ಇಹಲೋಕದ ಪರಲೋಕದ ಭೋಗಗಳನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ. ಯಾಕಂದ್ರೆ ಆ ಬ್ರಹ್ಮ ಭುವನಾನ್ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ನೋಡಪ್ಪ, ನೀನು ಈ ಮನುಷ್ಯ ಲೋಕವನ್ನೇ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಲೋಕದ ಪರ್ಯಂತರವಾಗಿರ್ತಕ್ಕಂಥ ಯಾವ ಲೋಕಗಳನ್ನೇ ಪ್ರಾಪ್ತಿ ಮಾಡಿಕೊಂಡ್ರು, ನಿನಗೆಷ್ಟೇ ಭೋಗಗಳು ಪ್ರಾಪ್ತಿ ಆಗ್ಯಾವಂದ್ರೂ ಕೂಡ ಪುನರಾವರ್ತಿನೋ ಅರ್ಜುನ. ಯಾಕಂದ್ರೆ ನೀ ಮಾಡಿದ ಸತ್ಕರ್ಮಗಳಿಗೆ ಅನುಸಾರವಾಗಿ ನಿನಗೆ ದೊರಕ್ತಾವು. ಪುಣ್ಯ ಕ್ಷೀಣ ಆದ್ಮೇಲೆ ಮತ್ತೆ ಅವಳನ್ನು ನೀನು ಬಿಟ್ಟು ಇಲ್ಲಿಗೆ ಬರಬೇಕಾಗ್ತದೆ, ಮತ್ತೆ ಮರ್ತ್ಯಲೋಕಕ್ಕನ ಬರಬೇಕಾಗ್ತದೆ. ಅದಕ್ಕೆ ಯಾರು ನನ್ನನ್ನು ಹೊಂದುತ್ತಾರ ಅಂದ್ರೆ ಅಭೇದ ಜ್ಞಾನ, ಜೀವ ಬ್ರಹ್ಮರಲ್ಲಿ ಒಂದು ಅಭೇದ ಜ್ಞಾನವನ್ನ ಯಾರು ಮಾಡಿಕೊಳ್ತಾರ ಅಂದ್ರೆ ನಾವು ಬ್ರಹ್ಮರೂಪರೇ ಆಗಬೇಕು ಅಂತ. ಬ್ರಹ್ಮವಿದ್ ಬ್ರಹ್ಮಯೋ ಭವತಿ, ಬ್ರಹ್ಮವನ್ನು ಅರಿತ ನಾವು ಬ್ರಹ್ಮರೇ ಆಗ್ತೀವಿ. ಬ್ರಹ್ಮವಿದಾಪ್ನೋತಿ ಪರಂ, ಯಾವನು ಬ್ರಹ್ಮವನ್ನು ಅರಿತುಕೊಳ್ತಾನೋ ಅವನು ಪರಬ್ರಹ್ಮವನ್ನೇ ಹೊಂದುತ್ತಾ ಇದ್ದಾನ ಅಂತೇಳಿ ಹೀಗೆ ಅನೇಕ ಶ್ರುತಿಗಳು ಹೇಳಿದಂತೆ ನಾವು ಆ ಪರಬ್ರಹ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡಬೇಕು? ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಕರ್ಮದಿಂದ ಅವು ಕರ್ಮದ ಕಾರ್ಯಗಳು ಯಾವುವು ಆ ಲೋಕಗಳೆಲ್ಲ. ಯಾಕೆ? ಕರ್ಮದಿಂದ ಅವು ಜನಿತದ, ಕರ್ಮದಿಂದ ನಮಗೆ ದೊರಕದಾವ. ಮತ್ತ ಅವು ಸಿಗುತ್ತಾವಂದ ಮೇಲೆ ಕೈ ಬಿಟ್ಟು ಹೋಗ್ತಾವಂತ ಅರ್ಥ ಅಲ್ಲಿ. ನಾಸ್ತಿ ಅಕೃತಃ ಕೃತೇನ, ಅಕೃತ ಅಂದ್ರೆ ಯಾವುದು? ಪರಬ್ರಹ್ಮ. ಕೃತೇನ ನಾಸ್ತಿ, ಅದು ಕರ್ಮದಿಂದ ಸಿಗುವಂತದ್ದಲ್ಲ. ನಾನು ಪೂಜಾ ಮಾಡಿ, ಧ್ಯಾನ ಮಾಡಿ, ಯಜ್ಞ ಮಾಡಿ, ಯಾಗ ಮಾಡಿ ನಾ ಬ್ರಹ್ಮವನ್ನು ಪಡ್ಕೊಳ್ತೀನಿ ಅಂತಂದ್ರೆ ಅದು ಅಲ್ಲ ಅಂತಾರೆ. ಯಾಕಂದ್ರೆ ಸ್ವತಃ ಸಿದ್ಧ ಅದು ಯಾವುದೇ ಕರ್ಮ ದೊರಕತಕ್ಕಂಥದ್ದಲ್ಲದು. ಅದಕ್ಕೆ ನೀ ಅದ್ರ ಜ್ಞಾನ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಸ ಗುರುಮೇವಾ ವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಅಂಥ ಸದ್ಗುರುವಿನ ಬಳಿಗೆ ನೀನು ವಿನಯದಿಂದ ಹೋಗು. ಯಾಕಂದ್ರೆ ಅಲ್ಲಿ ಪೂರ್ವಕಾಲದಲ್ಲಿ ಋಷಿಗಳು, ಗುರುಳಾಗಿರ್ತಕ್ಕಂಥವರು ಅರಣ್ಯದಲ್ಲಿ ವಾಸ ಮಾಡ್ತಿದ್ರು. ಅಲ್ಲಿ ಸಮಿತ್ತುಗಳ ಅವಶ್ಯಕತೆ ಇರ್ತಿತ್ತಲ್ಲಿ ಋಷಿಗಳಿಗೆಲ್ಲ. ಹೀಗಾಗಿ ಕೈಯೊಳಗೆ ಸಮಿತ್ ಹಿಡ್ಕೊಂಡು ಹೋಗ್ತಿದ್ರು. ಈಗ ಹಂಗ ನಾವು ಗುರು ಸನ್ನಿಧಿಗೆ ಹೋಗ್ಬೇಕಂದ್ರೆ ಹಣ್ಣು, ಕಾಯಿ, ಇಂಥವು ಫಲಹಾರಗಳನ್ನು ತಗೊಂಡು ಹೋಗ್ತಾ ಇದ್ದೇವಲ್ಲ. ಒಬ್ಬ ರೋಗಿ ಮನೆಗೆ ಹೋಗ್ಬೇಕಾದ್ರೆ, ಒಂದು ಮಗು ಇದ್ದ ಮನೆಗೆ ಹೋಗ್ಬೇಕಾದ್ರೆ, ಒಬ್ಬ ಅಂದ್ರೆ ಗೃಹತ್ಯಕ್ಕೆ ಹೋಗ್ಬೇಕಾದ್ರೆ ರಿಕ್ತ ಹಸ್ತೆ ನ ಗಂತವ್ಯ, ಬರಿಗೈಯಿಂದ ಹೋಗಬಾರದು ಅಂತ ಒಂದು ಶಿಷ್ಟರ ಸಂಪ್ರದಾಯದ. ಆ ಪ್ರಕಾರವಾಗಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಅಂದ್ರೆ ವಿನಯದಿಂದ ಹೋಗಬೇಕು ಅಂತ ಅರ್ಥ. ಅಲ್ಲಿ ನಾವು ಗುರು ಸನ್ನಿಧಾನಕ್ಕ ವಿನಯದಿಂದ ನಾವು ಹೋಗಿ ಮುಂದೆ ಅಲ್ಲಿ ಏನ್ ಮಾಡ್ಬೇಕ್ರಿ? ಗುಳತ್ಯಕ್ಕೆ ಹೋದೇವಿ, ನಾವಲ್ಲಿ ಮಾಡ್ತಕ್ಕಂಥ ಕರ್ತವ್ಯ ಏನು ಅಂತ ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ತದ್ ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನೋಡು, ಜ್ಞಾನಿನಃ ತತ್ವದರ್ಶಿನ, ಅಲ್ಲಿ ಎರಡು ಪದ ಪ್ರಯೋಗ ಮಾಡ್ಯಾರ. ಜ್ಞಾನಿನಃ ಅನ್ನೋದ್ರಿಂದ ಶ್ರೋತ್ರಿಯತ್ವ, ತತ್ವದರ್ಶಿನ ಅನ್ನೋದ್ರಿಂದ ಬ್ರಹ್ಮನಿಷ್ಠತ್ವ. ಅಂದ್ರೆ ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆಗಿರತಕ್ಕಂಥ ಸದ್ಗುರುವಿನ ಬಳಿಗೆ ಹೋಗಿ ತತ್ ವಿದ್ಯೆ ಅದನ್ನು ತಿಳ್ಕೊ. ಉಪನಿಷತ್ ತಿಳಿದಂತ ಮಾತನ್ನೇ ಭಗವಂತನ ಅಲ್ಲಿ ಹೇಳಕತ್ತಿದ್ದ. ನಾವು ನೀ ಬ್ರಹ್ಮವನ್ನ ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ನೀ ಸ್ವತಃ ತಿಳ್ಕೊಂಡ್ರೆ ತಿಳಿಯುವುದಿಲ್ಲ. ನಾನೇ ತಿಳ್ಕೊತೀನಿ ಬಿಡ್ರಿ, ನನಗೆ ಯಾಕೆ ಗ್ರಂಥಗಳದಾವ, ಎಲ್ಲ ಓದ್ತೀನಿ, ನಾನು ಅರ್ಥ ಮಾಡ್ಕೋತೀನಿ ಅಂತಂದ್ರೆ ಅದು ಗ್ರಂಥ ಓದಿ ಆತ್ಮದರ್ಶನ ಮಾಡ್ಕೊಳ್ಳಿಕ್ಕೆ ಬರುವಂತಹದ್ದಲ್ಲ. ಅದು ಗುರುವಿನ ಉಪದೇಶ ಮುಖಾಂತರವಾಗಿ ಅದು ನಮಗೆ ತಿಳಿದು ಬರ್ತದ. ಗುರು ನಮಗ ಒಲದು ಉಪದೇಶ ಮಾಡಿದ ಅಂತಂದ್ರೆ ಆ ಗುರುವಿನ ಒಂದು ಕರುಣ, ಅವನ ಕೃಪಾದೃಷ್ಟಿ. ಯಾಕಂದ್ರೆ ನಾವು ಗುರುವಿನನ್ನ ಒಲಿಸ್ಕೊಳ್ಬೇಕು ಅಂತಂದ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ 3 ಪದ ಇಟ್ಟರಲ್ಲಿ. ನೀ ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಪ್ರಣಿಪಾತ ಅಂದ್ರೆ ಏನು? 8 ಅಂಗಗಳು ನೆಲಕ್ಕೆ ಸೋಂಕುವಂತೆ
ನೀನು ಗುರುಗಳಿಗೆ ನಮಸ್ಕಾರವನ್ನು ಮಾಡು. ಯಾಕಂದ್ರೆ ನಾವು ಹೆಂಗೆ ಬಡಿಗೆ ಚೆಲ್ಲಿದ್ರೆ ಆ ಬಡಿಗೆ ಮತ್ತಾಗತ್ತೆ ತಂದೆ, ಹಂಗೆ ನಮ್ಮ ಶರೀರವನ್ನು ಗುರುಪಾದಕ್ಕೆ ಚೆಲ್ಲಿಬಿಟ್ರೆ ಗುರು ನಮ್ಮನ್ನು ಎತ್ತುತ್ತಾ ಇದ್ದ. ಪರಿಪ್ರಶ್ನೆಯನ್ನು ನೀ ಗುರುಗಳಲ್ಲಿ ಪ್ರಶ್ನೆಯನ್ನು ಮಾಡು. ತನ್ನ ನಿಜ ಸ್ಥಿತಿ ತಾನೇನೆಂದು ಮುಂದಿನ ಪರಿಭವ ಎಂತಾಯ್ತೆಂದು ಇನ್ನಿದು ಪರಿವುದು ಉಪಾಯಮೇದೆಂದು ಪರಮಾತ್ಮ ಗೀತೆಯಲ್ಲಿ ಕೇಳಿಲ್ರೆ. ಶಿಷ್ಯ ಗುರುಗಳಲ್ಲಿ ಏನು ಪ್ರಶ್ನೆ ಮಾಡ್ತಾ ಇದ್ದಾನ ಅಂತಂದ್ರೆ, ನನ್ನ ನಿಜ ಸ್ವರೂಪ ಯಾವ, ಈ ಪರಿಭವ ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಈ ಭವಶ್ಚಕ್ರ ಇದನ್ನು ಹೆಂಗ ಬಂತು, ಇದನ್ನು ಪಾರಾಗಲಿಕ್ಕೆ ಏನು ಉಪಾಯಗಳಲ್ಲ. ನಾವು ಇಂಥ ಒಂದು ಪ್ರಶ್ನೆಯನ್ನ ಗುರುಗಳ ಮುಂದಿಟ್ಟಾಗ ಗುರುಗಳು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಇವನಲ್ಲಿ ನಿಜವಾದ ಜಿಜ್ಞಾಸತ್ವ ಐತು ಇಲ್ಲವೋ, ತಿಳ್ಕೊಳ್ಬೇಕನ್ನುವಂತ ಇವನಲ್ಲಿ ಹಂಬಲ ಐತು ಇಲ್ಲೋ ಅಂತೇಳಿ ಉದಾಸೀನ ಮಾಡಿದ್ರು ಅಂತ ತಿಳ್ಕೊಳ್ರಿ. ಒಲದು ಉಪದೇಶ ಮಾಡಿದ್ರು ನಾವು ಧನ್ಯ ಅಂತ ತಿಳ್ಕೊಳ್ಬೇಕು. ನಾವು ಪ್ರಶ್ನೆ ಮಾಡಿದ ಮೇಲೇನೂ ಕೂಡ ಗುರು ನಮಗ ಉಪದೇಶ ಮಾಡಲಿಲ್ಲ ಅಂತಂದ್ರೆ ಸೇವಯ ಅಂತ ಇಟ್ರಲ್ಲಿ. ನೋಡಪ್ಪ, ನೀ ಗುರುಗಳನ್ನ ಒಲಿಸ್ಕೊಳ್ಬೇಕು, ನೀ ಸೇವಾ ಮಾಡ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ನೀ ಗುರುವಿನ ಪಾದ ಸೇವೆಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನೀನು ಮಾಡಲಾರದೆ ನಿನಗ ಮುಕ್ತಿ ಎನ್ನುವಂತಹದ್ದು ಸುಮ್ಮನೆ ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ಕೊಂಡು ಬಂದರು. ಈಶ್ವರತೆ ಗುರುಮೆ ಅಧಿಕ ಧಾರೈ ಭಕ್ತಿ ಸುಜಾ ಬಿನ ಗುರು ಭಕ್ತಿ ಪ್ರವೀಣಹು ಲಹೈನ ಆತ್ಮಜ್ಞಾನ. ನೋಡಿ, ಸಾಧು ನಿಶ್ಚಲ್ ದಾಸ್ಜಿಯವರು ಒಂದು ಇವರು ಹೇಳ್ತಾ ಇದ್ದಾರೆ, ನೀನು ಗುರುವಿನಲ್ಲಿ ಎಂಥ ಭಕ್ತಿ ಮಾಡಬೇಕು ಅಂತಂದ್ರೆ, ನಾವು ಈಶ್ವರನಲ್ಲಿ ಎಷ್ಟು ಭಕ್ತಿ ಮಾಡ್ತೀವ್ರಿ. ನಮ್ಮ ಆರಾಧ್ಯ ದೈವ ಶಿವಾದನ ಅಂತ ತಿಳ್ಕೊಡಿ, ಈಶ್ವರದನ ಅಂತ ತಿಳ್ಕೊಡ್ರಿ. ನಾವು ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗಿ ಅಭಿಷೇಕ ಮಾಡ್ತೀವಿ ಅಥವಾ ಕ್ಷೀರಾಭಿಷೇಕ ಮಾಡ್ತೀವಿ. ನಾವು ಭಕ್ತಿಯಿಂದ ಅಲ್ಲಿ ಫಲಪುಷ್ಪಗಳನ್ನು ಅರ್ಪಣಾ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಮಂಗಳಾರತಿ ಮಾಡಿ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿ, ಎಷ್ಟು ಭಕ್ತಿ ಅಂದ್ರೆ ಅಷ್ಟು ಪ್ರೇಮ, ಅಷ್ಟು ಭಕ್ತಿಯಿಂದ ಶಿವನನ್ನು ನಾವೇನು ಆರಾಧನೆ ಮಾಡ್ತೇವಲ್ಲ ಅದಕ್ಕಿಂತಲೂ ಹೆಚ್ಚಿಗೆ ಅಂತಂದ್ರು ಈಶ್ವರತೆ ಗುರುಮೇ ಅಧಿಕ. ನೋಡಿ, ಈಶ್ವರನಿಗಿಂತಲೂ ಗುರುವಿನಲ್ಲಿ ನೀನು ಹೆಚ್ಚಿನ ಭಕ್ತಿ ಎನ್ನುವಂತಹದ್ದನ್ನ ಮಾಡು ಅಂತ ಹೇಳಿದ್ರು ಅವರು. ಯಾಕಂತಂದ್ರೆ ಭರ್ಗೋ ಸಾಕ್ಷಾತ್ ನರಾಕೃತಿ. ಗುರು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಸಗುಣ ಸಾಕಾರ ರೂಪದಿಂದ ನರದೇಹವನ್ನು ತೊಟ್ಟು ನಮ್ಮನ್ನ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅವತರಿಸಿ ಬಂದಿರ್ತಾನೆ. ಸದ್ಗುರು ಅಂದ್ರೆ ಅವನು ನಮ್ಮಂತೆ ಮನುಷ್ಯ ಅಲ್ಲ, ಅವನು ನಮ್ಮ ಹಾಗೆ ಮನುಷ್ಯ ಅಂತ ನಾವು ಭಾವಿಸ್ಕೊಳ್ಬಾರದು. ಸಾಕ್ಷಾತ್ ಭಗವಂತನೇ. ಯಾಕಂದ್ರೆ ಮುಮುಕ್ಷಳ ಒಂದು ಪುಣ್ಯ ವೃಂದ, ಪುಣ್ಯದ ಸಮೂಹ ಅನ್ನುವಂಥದ್ದು ಒಟ್ಟುಗೂಡಿ ಅಲ್ಲಿ ಒಬ್ಬ ಸದ್ಗುರು ರೂಪದಿಂದ ಆ ಪರಮಾತ್ಮನೇ ಅವತರಿಸಿ ಬಂದಿರ್ತಾ ಇದ್ದಾನೆ ಅಂತೇಳಿ ಸಾಧು ಸದಾಶಿವನಾಗಿ ಜಗತ್ತ ಬೋಧಿಸಿ ತನ್ನ ನಿಜ ಪದವನಿಯುತ್ತ ಅಂತೇಳಿ ಪಾರಮಾರ್ಥ ಗೀತೆಯಲ್ಲಿ ಹೇಳಿದಂತೆ ಸಾಕ್ಷಾತ್ ಸದಾಶಿವನೇ ಅಲ್ಲಿ ಸಾಧು ರೂಪದಿಂದ, ಮಹಾತ್ಮರ ರೂಪದಿಂದ, ಸದ್ಗುರು ರೂಪದಿಂದ ಈ ಭೂಲೋಕದೊಳಗೆ ಅವತರಿಸಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರ್ತಾನ. ಅದಕ್ಕೆ ಆ ಸದ್ಗುರುವಿನಲ್ಲಿ ಅಂತ ಸದ್ಭಾವ ಇಡಬೇಕಂತ ಇಲ್ಲಿ ಆಪ್ತ ಅಂಗ ಸ್ಥಾನ ಸದ್ಭಾವ ಅನ್ನುವಂತ ಚತುರ್ವಿಧ ಸೇವೆಗಳಲ್ಲಿ ಈ ಸದ್ಭಾವ ಸೇವೆ ಬಹಳ ಮುಖ್ಯ. ಗುರುವಿನಲ್ಲಿ ಅಂಥ ಒಂದು ಭಗವಂತನ ಭಾವ ಇಡಬೇಕಂತ, ಸಾಕ್ಷಾತ್ ಭಗವಂತನೇ ಎನ್ನುವಂತ ಭಾವವನ್ನು ಇಟ್ಟುಕೊಂಡಾಗ ಮಾತ್ರ ನಮಗ ಅಲ್ಲಿ ಸದ್ಗುರುವಿನ ಕೃಪಾ ನಮಗ ಆಗ್ತದೆ. ಸದ್ಗುರು ನಮಗೆ ಒಲದ ಜ್ಞಾನವನ್ನ ಬೋಧ ಮಾಡ್ತಾ ಇದ್ದಾನ. ಅದಕ್ಕೆ ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾ ಬಿನ ಗುರು ಭಕ್ತಿ ಪ್ರವೀಣ. ನಿನ್ನೊಳಗ ಗುರುಭಕ್ತಿ ಇಲ್ಲ ಅಂತ ತಿಳ್ಕೋ, ನೀ ದೊಡ್ಡ ಪಂಡಿತ ಆಗಿರ್ಬೋದು, ಎಲ್ಲ ಷಡ್ದರ್ಶನ ಓದಿಕೊಂಡು ಮಹಾವಿದ್ವಾಂಸನಾಗಿರ್ಬೋದು, ಆದರೆ ನೀ ಗುರುವಿನ ಸೇವಾ ಮಾಡಿ ಗುರುವಿನ ಕರುಣೆಯನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ಲಹೈನ ಆತ್ಮಜ್ಞಾನ, ನಿನಗೆ ಆತ್ಮಜ್ಞಾನ ಯಾವತ್ತೂ ಆಗಂಗಿಲ್ಲ.
ನೋಡಿ, ನಿನಗೆ ಆತ್ಮಜ್ಞಾನ ಅಂದ್ರೆ ಏನು? ನಿನಗೆ ನಿನ್ನ ವೃತ್ತಿ ಆತ್ಮಾಕಾರ ಆಗಿ, ನಿನ್ನ ವೃತ್ತಿ ಬ್ರಹ್ಮಾಕಾರ ಆಗಿ, ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ವೃತ್ತಿ ಅಖಂಡವಾಗಿ ಅದು ನೆಲೆಗೊಳ್ಳಬೇಕಾಗಿತ್ತು ಅಂತಂದ್ರೆ ಅದು ಗುರುವಿನ ಕೃಪಾದಿಂದ ಆಗ್ತೈತೆ ಹೊರತು ನಾವು ದೊಡ್ಡ ಪಂಡಿತ ದೇವ್ರಿ, ನಾವೆಲ್ಲ ಓದ್ಕೊಂಡೇವಿ, ನಾವ ಮಾಡ್ಕೊಳ್ತೀವಿ ಬಿಡ್ರಿ ಅಂತಂದ್ರೆ ಅದು ಆಗುದಿಲ್ಲ ಅಂತ ಸಾಧು ನಿಶ್ಚಲದಾಸ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಡಂಗಾದಿವೇದು ಮುಖೇಶಾಸ್ತ್ರ ವಿದ್ಯಾ ಕವಿತ್ವಾದಿ ಪದ್ಯಂಸು ಗದ್ಯಂ ಕರೋತಿ ಗುರೋರಂಗ್ರಿ ಪದ್ಮೆ ಮನಶ್ಚೇನ್ ಲಗ್ನಂ ತಥಕ್ಕಿಂ 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 ಅಂತ ಹೇಳಿದ್ರು ಅವರು. 4 ವೇದಗಳನ್ನ ಸಡಂಗ ಸಹಿತವಾಗಿ ಅಧ್ಯಯನ ಮಾಡ್ಯಾನಂದ್ರು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂತೇಳಿ 6 ಅಂಗಗಳದಾವ. 4 ವೇದಗಳನ್ನ ಅಂಗ ಸಹಿತವಾಗಿ ಅಧ್ಯಯನ ಮಾಡ್ಯಾನಂದ್ರು. ಮತ್ತೆಲ್ಲಾ ಶಾಸ್ತ್ರ ಮುಖೋದ್ಗತ ಅದಾವ. ಷಡ್ದರ್ಶನಗಳನ್ನ ಗದಿ ವಿವರಿಸಿ ಚೆನ್ನಾಗಿ ಹೇಳ್ತಾ ದೊಡ್ಡ ಪಂಡಿತ. ಮತ್ತು ಗದ್ಯ ಪದ್ಯಗಳನ್ನ ಸ್ವತಃ ರಚನಾ ಮಾಡ್ತಾನಂದ್ರೂ ಕೂಡ ಅವನು ಗುರುವಿಗೆ ಶರಣಾಗತನಾಗಿಲ್ಲ ಅಂತಂದ್ರೆ, ಗುರು ಸೇವಾ ಮಾಡಿ ಅವನ ಕರುಣೆಯನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ತಥಕ್ಕಿಂ ತಥಕ್ಕಿಂ ತಥಕ್ಕಿಂ. ಅದರಿಂದ ಏನಾಗ್ತದಂತಾರ? ಪಂಡಿತ ಅನಿಸ್ಬೋದು, ವಿದ್ವಾಂಸ ಅನಿಸ್ಕೊಳ್ಬಹುದು, ಆದರೆ ಅದರಿಂದ ನಿನಗೆ ನಿಜವಾದ ಆತ್ಮ, ಆ ಆತ್ಮದ ಒಂದು ದರ್ಶನ, ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹದ್ದು ನಿನಗೆ ಉಂಟಾಗ್ತದೇನು ಅಂತಂದ್ರೆ ಅದು ಆಗೋದಿಲ್ಲ. ಅದಕ್ಕೆ ಗುರುವಿನ ಸೇವಾ ಮಾಡ್ಬೇಕಂತ. ಪೂರ್ವ ಕಾಲದೊಳಗೆ ಒಬ್ರು ಧರ್ಮವ್ಯಾದ ಮುನಿಗಳಂತೇಳಿ ಒಬ್ರು ಋಷಿಗಳಿದ್ರು. ಅವ್ರ ಹತ್ರ ಬಹಳಷ್ಟು ಶಿಷ್ಯರು ಸೇವಾ ಮಾಡಿಕೊಂಡಿದ್ರು. ಬಹಳ ಭಕ್ತಿಯಿಂದ ಎಲ್ಲ ಸೇವಾ ಮಾಡ್ತಿದ್ರು. ಗುರುಗಳು ಅವರಿಗೆಲ್ಲ ವೇದಾಂತ ಪಾಠವನ್ನು ಅವರಿಗೆಲ್ಲ ಮಾಡ್ತಾ ಇದ್ರು. ಒಂದು ಸಲ ಪರೀಕ್ಷೆ ಮಾಡಬೇಕು, ಶಿಷ್ಯರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ದಿವಸ ಎಲ್ಲ ಶಿಷ್ಯರನ್ನ ಕರೆದ್ರು. ನೋಡಪ್ಪ, ಇನ್ನು 6 ತಿಂಗಳಿಗೆ ನನ್ನ ಶರೀರದೊಳಗೆ ಒಂದು ದೊಡ್ಡ ರೋಗ, ಮಹಾವ್ಯಾಧಿ, ದೊಡ್ಡ ರೋಗ ಬರ್ತದೆ. ಶರೀರ ತುಂಬೆಲ್ಲ ಗಾಯ ಆಗ್ತಾವ, ಕೀವಾಗ್ತದೆ, ಒಡೆದು ಸೋರ್ಲಿಕ್ಕತ್ತದ, ದುರ್ಗಂಧ ವಾಸನೆ ಬರ್ತದ. ಅವಾಗ ನನ್ನ ಸೇವಾ ಮಾಡಕ್ಕೆ ನೀವು ಯಾರಾದರೂ ಬರ್ತೀರೇನು ಅಂತ ಕೇಳಿದ್ರು. ಅವಾಗ ಶಿಷ್ಯರಂತಾರ, ಅಯ್ಯೋ, ಆ ಶರೀರದಿಂದ ದುರ್ವಾಸನೆ ಬಂದಾಗ ಅದನ್ನು ಅವ್ರು ಸ್ನಾನ ಮಾಡಿಸೋದು, ಅವರಿಗೆ ಊಟ ಅಡುಗೆ ಮಾಡೋದು, ಅವ್ರಿಗೆ ಬಳಸೋದು, ಇನ್ನು ಈ ಸೇವಾ ಮಾಡೋದು ನಮ್ಮ ಕಡೆಯಿಂದ ಆಗಬೇಕಲ್ಲ ಇದು ಅಂತೇಳಿ ಅವರು ಕೆಲವ್ರು ಏನಂದ್ರೆ, ಗುರು ನಾನು ಸ್ವಲ್ಪ ತೀರ್ಥಯಾತ್ರೆಗೆ ಹೋಗೋದೈತೆ, ತೀರ್ಥಯಾತ್ರೆ ಹೋಗ್ತೀನಂತ ಕೆಲವ್ರು ಅಂದರು. ಕೆಲವರು ಇಲ್ರಿ, ನಂದಿನ್ನೂ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡ್ಬೇಕು, ನನಗೂ ಸ್ವಲ್ಪ ಸಮಯ ಇಲ್ಲಿ ನಿಮ್ಮ ಸೇವಾ ಮಾಡೋಕೆ ಇದು ಇಲ್ಲ ಅಂತ ಒಬ್ಬರು ಅಂದರು. ಹಿಂಗೆ ಒಬ್ಬೊಬ್ಬರು ಒಂದು ನೆವ ಹೇಳಿ ತಪ್ಪಿಸ್ಕೊಂಡ್ರು. ಅಲ್ಲಿ ದೀಪಕ ಅನ್ನುವಂಥ ಒಬ್ಬ ಶಿಷ್ಯ, ಅವನು ಗುರುವಿನಲ್ಲಿ ಬಹಳ ನಿಷ್ಠಾ ಉಳ್ಳವನು. ಗುರು ಅಂದ್ರೆ ಸಾಕ್ಷಾತ್ ಶಿವ, ಸಾಕ್ಷಾತ್ ಪರಮಾತ್ಮ ಅಂತ ಆ ಭಾವ ಉಳ್ಳವನು. ಅವಾಗ ಗುರುಗಳೇ, ನಾನು ನಿಮ್ಮ ಸೇವಾಕ್ಕಿರ್ತಾ ಇದ್ದೀನಿ ಅಂತ ಒಪ್ಕೊಂಡ. ಅವಾಗ ಗುರುಗಳಿಗೆ, ನೋಡು, ಇದು ಶರೀರಕ್ಕೆ ಬಹಳ ಕೀವಾಗಿ ಹೊಡಿಲಿಕ್ಕೆ, ಶರೀರ ತುಂಬೆಲ್ಲ ಕೀವಾಗಿ ಗಾಯಗಳಾಗಿ ಹೊಡೀತು ಅಂತಂದ್ರೆ ಆ ವಾಸ ತಡ್ಕೊಳಿಕ್ಕೆ ಆಗಂಗಿಲ್ಲ. ನೋಡು, ಮೊದಲ ನೀನು ನೋಡು, ಮತ್ತೆ ಅಕ್ಕೈತಿಲ್ ನೋಡಿ, ನಿನ್ನಿಂದ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಗುರುಗಳೇ, ಆಯ್ತು ನಾನು ತಯಾರದೀನಿ, ನಾನು ಸೇವೆ ಮಾಡಕ್ಕೆ ನಾನು ತಯಾರದೀನಿ ಅಂತಂದು ಕೂಡಲೇ ಆಯ್ತು ನಡಿ ಅಂತೇಳಿ ಶಿಷ್ಯನ ಕರ್ಕೊಂಡು ಕಾಶಿಗೆ ಬಂದರು. ಕಾಶಿಗೆ ಬಂದು ಊರ ಹೊರಗೆ ಒಂದು ಕುಟೀರವನ್ನು ಹಾಕಿದರು. ಅವಾಗ ಅವ್ರು ಹೇಳಿದಂತೆ ಸರಿ ತುಂಬೆಲ್ಲ ಗಾಯ ಹಾಕತ್ತಿಬಿಟ್ಟು, ಹುಣ್ಣಾಗಿ ಹುಣ್ಣು ಒಡೆದು ರಕ್ತ ಕೀವ ಸೊರಾಕತ್ತಿಬಿಡ್ತು, ದುರ್ಗಂಧ ವಾಸನೆ. ಅವಾಗ ಅವನೆಲ್ಲ ತೊಳಿತಾ ಇದ್ದ, ಅದಕ್ಕೆಲ್ಲ ಔಷಧ ಹಾಕಿ ಉಪಚಾರ ಮಾಡ್ತಿದ್ದ. ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ ಅಷ್ಟು ಕಠಿಣವಾದ ಸೇವಾ. ಆದರೂ ಮನಸ್ಸಿನಲ್ಲಿ ಸ್ವಲ್ಪ ನೋವಿಲ್ಲ, ಸ್ವಲ್ಪ ಏನಪ್ಪ ಎಷ್ಟು ದಿವಸ ಮಾಡೋ ಸೇವಾ ಅಂತೇಳಿ ಮನಸ್ಸಿನಲ್ಲಿ ಖಿನ್ನತೆ ಇಲ್ಲ, ಬೇಸರ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ನಾವು ಸೇವಾ ಮಾಡಿ ಬೇಸರ ಮಾಡ್ಕೋತೀವಿ, ಎಷ್ಟು ಮಾಡಿದ್ವಿ ಸೇವಾ ಇದು ಅಂತ ಅಂದ್ಕೊಳ್ತೀವಿ ನಾವು. ಆದ್ರೆ ಅವನಿಗೆ ಆ ಭಾವ ಬರಲಿಲ್ಲ. ಎಷ್ಟೋ ವರ್ಷಗಳು ಕಳೆದು ಹೋದು ಹೀಗೆ. ಅವಾಗ ಗುರು ನೋಡ್ತಾ ಇದ್ರು,
ಸೇವಾ ಅಷ್ಟು ನಿಷ್ಠೆಯಿಂದ ಮಾಡ್ತಿದ್ದ. ಗುರುಗಳದ ಸಾಕ್ಷಾತ್ ಪರಬ್ರಹ್ಮ, ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂಥೇಳಿ ಈ ರೀತಿಯಾಗಿ ಆ ಗುರು ಸೇವೆಯನ್ನು ಅವನು ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಬ್ರಹ್ಮಲೋಕದಿಂದ ಬ್ರಹ್ಮದೇವ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ದೀಪಕ, ನೀ ಮಾಡುವ ಗುರು ಸೇವೆಗೆ ನಾನು ಪ್ರಸನ್ನನಾಗಿದ್ದೀನಿ. ನಿನಗೇನಾದರೂ ವರ ಬೇಕಾದ್ರೆ ಕೇಳ್ಕೊ. ನಿನಗೆ ಸ್ವರ್ಗಲೋಕ ಬೇಕೋ ಅಥವಾ ಮರ್ತ್ಯಲೋಕದಲ್ಲಿ ನಿನಗೆ ಏನಾದರೂ ಭೋಗಗಳು ಬೇಕಾಗಿದ್ರೆ ಕೇಳ್ಕೊ. ನಾನು ನಿನಗೆ ಮೆಚ್ಚಿ ಬಂದಿದ್ದೀನಿ. ನೀ ಗುರು ಸೇವೆ ಮಾಡಿದೆಯಲ್ಲ, ಅದಕ್ಕೆ ನಾನು ಒಲಿದು ಬಂದಿದ್ದೀನಿ. ಏನು ಕೇಳ್ತೀವಿ ಕೇಳು ಅಂತಂದಾಗ ದೀಪಕ್ ಅಂತಾನ, ನಾ ಏನು ನಿಮ್ಮನ್ನು ಬಾ ಅಂತ ಕರೆದಿಲ್ವಲ್ಲ, ನೀವ್ಯಾಕೆ ಬರಕ್ಕೆ ಹೋಗಿದ್ದೀರಿ? ನನಗೇನು ಬೇಕಾಗಿಲ್ಲ. ನನಗೇನು ಸ್ವರ್ಗ ಕೊಡ್ತೀನಿ ಅಂದ್ರೆ ನಾನು ಸ್ವರ್ಗನೂ ಬೇಡ, ನನಗೆ ಈ ಲೋಕದ ಯಾವ ಭೋಗಗಳು ಬೇಕಾಗಿಲ್ಲ. ನೀವು ಹೆಂಗೆ ಬಂದಿರ ಹಂಗೆ ಹೋಗ್ಬಿಡ್ರಿ ಅಂತಂದ. ಅಲ್ಲೋ, ನನಗೆ ಎಷ್ಟೋ ಮಂದಿ ಯೋಗಿಗಳು ತಪಸ್ ಮಾಡ್ತಾ ನಾನು ದರ್ಶನ ಮಾಡ್ಕೋಬೇಕಂತೇಳಿ ಅರಣ್ಯದೊಳಗೆ ಇದ್ದುಕೊಂಡು ಘೋರ ಕಠಿಣವಾಗಿರ್ತಕ್ಕಂಥ ತಪಸ್ ಮಾಡ್ತಾರ. ಅಂಥ ಅವರಿಗೂ ಕೂಡ ನನ್ನ ದರ್ಶನ ದುರ್ಲಭ, ಅವ್ರಿಗೆ ನನ್ನ ದರ್ಶನ ಆಗಂಗಿಲ್ಲ. ಏನೋ ನಿನ್ನ ಮೇಲೆ ಕೃಪಾ ಮಾಡಿ ಬಂದಿದ್ದೀನಿ, ನಿನ್ನ ದರ್ಶನ ಕೊಟ್ಟಿದ್ದೀನಿ. ಈಗ ನೀ ಏನು ಕೇಳ್ತಿ ಕೇಳಿ, ನೀ ಕೇಳಿದ್ದನ್ನು ಕೊಟ್ಟು ಹೋಗಕ್ಕೆ ನಾನು ಬಂದಿದ್ದೀನಿ ಅಂತಂದಾಗ, ಏನು ನೀವು ಹೆಂಗೆ ಬಂದು ಹಂಗೆ ಹೋದ್ರೆ ಅದು ಚಲೋ ಆಯ್ತು ಅಂತಂದ. ನೀನು ನನಗಂತೂ ಏನು ಬೇಕಾಗಿಲ್ಲ, ನೀವು ಹೆಂಗೆ ಬಂದಿರಿ ಹಂಗೆ ಹೋಗ್ಬಿಟ್ಟು ಅದ ನನಗೆ ವರ ಅಂತಂದಾಗ ಅವಾಗ ಬ್ರಹ್ಮದೇವ ಹೊರಟು ಹೋಗ್ಬಿಟ್ಟ. ಮುಂದೆ ಕೆಲವು ವರ್ಷಗಳಾಯ್ತು. ಅವನು ಹಾಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದಂಗೆ ದಿವಸ ಮತ್ತು ಅವ್ರ ಶರೀರ ಅದು ದಿನ ಹುಣ್ಣಾಗೋದು, ಕೀವಾಗೋದು, ಒಡೆಯೋದು, ಔಷಧ ಹಚ್ಚೋದು, ತೊಳೆಯೋದು, ಸ್ನಾನ ಮಾಡಿಸೋದು, ಬಟ್ಟೆ ತೊಳೆಯೋದು, ಊಟದ ಅಡುಗೆ ಮಾಡಿಸೋದು, ಎಲ್ಲ ಪ್ರತಿಯೊಂದು ಸೇವೆಯನ್ನು ಅಷ್ಟು ಶ್ರದ್ಧೆಯಿಂದ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದಂಗೆ ಅಷ್ಟು ಭಕ್ತಿಯಿಂದ ಸೇವಾ ಮಾಡ್ತಿದ್ದ. ಒಂದು ದಿವಸ ವೈಕುಂಠದಿಂದ ವಿಷ್ಣುನ ಬಂದ. ವಿಷ್ಣು ಪ್ರಕಟ ಆದ. ಏನಪ್ಪ ದೀಪಕ, ಎಂಥ ಗುರುವಿನ ಸೇವಾ ಮಾಡಿ ಕತ್ತಿದಿ, ನಿನಗೆ ನೋಡಿ ಏನು ವೈಕುಂಠದಲ್ಲಿರ್ತಕ್ಕಂಥ ಬೋರ್ಡಿನ ಕೊಡ್ತೀನಿ, ನಿನಗೆ ವೈಕುಂಠದಲ್ಲಿ ನೀ ಬಂದು ನೆಲೆಸಬಹುದು, ಅದಕ್ಕೆ ನೀ ಬೇಕಾದ್ರೆ ಕೇಳ್ಕೊಂಡು ನಾ ಕೊಡ್ತೀನಿ ಅಂತಂದಾಗ ದೀಪಕ್ ಅಂತ, ನಾ ಗುರು ನನಗೆ ಅದು ಯಾವುದೂ ಬೇಕಾಗಿಲ್ಲ ಅಂತ, ನನಗೆ ಯಾವ ಲೋಕಗಳು ಬೇಕಾಗಿ, ನನಗೆ ಗುರುವಿನ ಸೇವಾ ಸಿಕ್ಕೈತಲ್ಲ, ಇದೇ ನನ್ನ ದೊಡ್ಡ ಸೌಭಾಗ್ಯ, ಇದೇ ಪರಮ ಸೌಭಾಗ್ಯ. ನಾ ಗುರುವಿನ ಸೇವೆಯೊಳಗೆ ಬಹಳ ಆನಂದವಾಗಿದ್ದೀನಿ. ಇಂಥ ಗುರು ಸೇವೆ ನನಗೆ ಸಿಕ್ಕೈತೆ, ನಾನು ಬಹಳ ಆನಂದ. ನನಗೆ ಇದನ್ನು ಬಿಟ್ಟು ನಾ ಇನ್ನೇನು ಕೇಳಿಕೊಳ್ಳೋದಿಲ್ಲ ಅಂತಂದಾಗ ವಿಷ್ಣು ಹೇಳ್ತಾನೆ, ನೋಡಪ್ಪ ಕೇಳು, ನಿನಗೆ ಈ ಲೋಕದ್ದು ಕೊಡ್ಬೇಕಾದ್ರೆ ಕೊಡ್ತೀನಿ, ನಾನು ಒಬ್ಬರು ಸಾಮ್ರಾಟ್ ಚಕ್ರವರ್ತಿಯನ್ನಾಗಿ ಮಾಡ್ತೀನಿ. ನೀ ಏನು ಕೇಳ್ತಿ ಎಲ್ಲ ಭೋಗಳು, ನೀ ಇಂಥದ್ದಿಲ್ಲ ಅನ್ನಂಗಿಲ್ಲ, ನೀ ಕೇಳಿದ್ನೆಲ್ಲ ಕೊಡ್ತಾ ಇದ್ದೀನಿ ಅಂತಂದಾಗ ದೀಪಕ ನಿಶ್ಚಲ ಮನಸ್ಸವನು. ವಿಷ್ಣು ಪರಮಾತ್ಮ ಎಷ್ಟೇ ಅವನು ಕಾಡಿದು ಮಾಡಿದ್ರು ಕೂಡ ಪರಮಾತ್ಮ ನನಗೇನು ಬೇಕಾಗಿಲ್ಲ, ಹೆಂಗೆ ಬಂದೆ ಹಂಗೆ ಹೋಗ್ಬಿಡಪ್ಪ ಅಂತ ಅಂದಾಗ ವಿಷ್ಣುನ ಅದೃಶ್ಯನಾಗಿ ಹೋಗ್ಬಿಟ್ಟ. ಮುಂದೆ ಸ್ವಲ್ಪ ದಿವಸಕ್ಕೆ ಕೈಲಾಸದಿಂದ ಶಿವ ಬಂದ. ಶಿವ ಬಂದ, ನೋಡಪ್ಪ ದೀಪಕ, ನಿನ್ನ ಸೇವೆಗೆ ನಾನು ಮೆಚ್ಚಿದ್ದೀನಿ, ನೀ ಗುರುಗಳ ಸೇವೆ ಮಾಡಿ ಕತ್ತಿದೆಯಲ್ಲ, ಅದಕ್ಕೆ ನಿನಗೆ ಕೈಲಾಸ ಪ್ರಾಪ್ತಿ ಆಗ್ತದೆ. ನೀ ಕೈಲಾಸದಲ್ಲೇ ನನ್ನ ಸ್ವರೂಪನೇ ನೀ ಪಡ್ಕೊಳ್ತಾ ಇದ್ದಿ, ಅದಕ್ಕೆ ನಿನಗೆ ವರ ಕೊಡಕ್ಕೆ ಬಂದಿದ್ದೀನಿ ಅಂತಂದಾಗ ನೋಡಪ್ಪ, ಹಿಂದೆ ಬ್ರಹ್ಮದೇವನು ಬಂದಿದ್ದ, ವಿಷ್ಣುನು ಬಂದಿದ್ದ. ಅವ್ರು ಬಂದು ಕೇಳಿದ್ರು ನನಗೇನು ಬೇಡ ಅಂತ ಕಳಿಸಿಬಿಟ್ಟಿನಿ. ಮತ್ತು ನೀ ಯಾಕೆ ಬರಕ್ಕೆ ಹೋಗಿದ್ದಿ? ನಾನು ನೀನು ಪ್ರಾರ್ಥನಾ ಮಾಡಿಲ್ಲ, ನಿನ್ನ ಕುರಿತು ತಪಸ್ಸು ಮಾಡಿಲ್ಲ, ಏನು ಮಾಡಿಲ್ಲ, ನೀನು ಹೆಂಗೆ ಬಂದೆ ಹಂಗೆ ಹೋಗ್ಬಿಡು ಅಂತಂದಾಗ ನೋಡಪ್ಪ, ನಿನಗಂತಕ್ಕೆ ಏನು ಕೇಳ್ಕೋಬೇಡ. ನಿನ್ನ ಗುರುಗಳಿಗೆ ಇಷ್ಟು ವರ್ಷ ಆಯ್ತಲ್ಲ, ಅವರು ಹುಣ್ಣಾಗಿ ಕೀವಾಗಿ ಎಷ್ಟು ಬಾಧೆ ಪಡಕತ್ತಾರ, ಎಷ್ಟು ದುಃಖ ಅನುಭವಿಸ್ಲಿಕ್ಕತ್ತಿದಾರ. ನಿನ್ನ ಗುರುಗಳಿಗೋಸ್ಕರವಾಗಿ ಆದ್ರೂ ಅವ್ರ ರೋಗ ನಿರ್ಮೂಲನ ಆಗಲಿ, ಅವರ ರೋಗ ಎಲ್ಲ ಹೋಗಿಬಿಡ್ಲಿ, ಗಾಯ ಎಲ್ಲ ಆಗಿ ಆರೋಗ್ಯ, ಅವ್ರ ಆರೋಗ್ಯ ಅದನ್ನ ಕೇಳ್ಕೋಲ್ಲ. ನಿಂದು ಬೇಡ ಬಿಡು, ನಿಂದು ನಿನಗಂತೂ ಏನು ಬೇಡ, ಇದನ್ನ ಇಷ್ಟ ಕೇಳ್ಕೊ ಅಂತಂದ್ರೆ ಸ್ವಲ್ಪ ಮನಸ್ಸು ಆಲೋಚನೆ ಬಿತ್ತದು. ಹೌದು, ಗುರುಗಳು ಇಷ್ಟು ಬಾಧೆ ಪಡ್ತಾ, ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ, ಅವ್ರಿಗೆ ಒಳ್ಳೆ ಆರೋಗ್ಯ, ಮೊದಲ ಅಗದಿ ಹೆಂಗಿದ್ರಲ್ಲ ಆ ರೀತಿ ಒಳ್ಳೆ ಆರೋಗ್ಯವನ್ನು, ರೋಗ ಎಲ್ಲ ಹೋಗಲಿ, ರೋಗ ಮುಕ್ತರಾಗಲಿ ಅಂತೇಳಿ ಹಂಗಾರೆ ಗುರುಗಳು ಒಂದು ಮಾತು ಕೇಳ್ಕೊಂಬರ್ತೀನಿ ಅಂಥೇಳಿ ಗುರುಗಳ ಹತ್ಯಕ್ಕೆ ಹೋದ. ಗುರುಗಳೇ, ಹಿಂಗೆ ಶಿವ ಬಂದಿದ್ದಾನ, ನೀವು ರೋಗಗಳಿಂದ ಎಷ್ಟು ಬಳಲಿಕತ್ತಿ, ನಿಮ್ಮ ಮೈ ತುಂಬ ಎಲ್ಲ ಹುಣ್ಣಾಗಿ ಕೀವಾಗಿ ಇಷ್ಟೆಲ್ಲ ಎಷ್ಟು ಬಾಧೆ, ಎಷ್ಟು ದುಃಖ ಅನುಭವಿಸ್ಲಿಕ್ಕತ್ತಿದ್ದೀರಿ, ಅದಕ್ಕೆ ವರ ಕೊಡಕ್ಕೆ ಬಂದಿದ್ದಾನೆ. ಅದಕ್ಕೆ ನಿಮ್ಮ ಶರೀರಕ್ಕೆ ಆರೋಗ್ಯ, ಅಂದರೆ ನಿಮ್ಮ ರೋಗದಿಂದ ನೀವು ಮುಕ್ತರಾಗಿ ಆರೋಗ್ಯವಾಗಿರುವ ಹಾಗೆ
ಮಾಡುವಂತ ವರ ಕೇಳೇನು ಅಂತಂದಾಗ ಗುರುಗಳಂದ್ರು, ಯಾಕೋ ಸೇವಾ ಮಾಡಿ ಬೇಸರ ಆಯ್ತೇನೋ ಅಂತ ಕೇಳಿದ್ರು ಅವರು. ಯಪ್ಪ ಗುರು ಎತ್ತಪ್ಪಾಯ್ತು, ಸಾಷ್ಟಾಗಿ ನಮಸ್ಕಾರ ಕೊಟ್ಟ. ಗುರುಗಳೇ ನಮ್ದು ಅಪರಾಧ ತಪ್ಪಾಯ್ತು ಅಂಥೇಳಿ ಹಳ್ಳಿ ಬಂದು ನೋಡಿದಾಗ ಅಲ್ಲಿ ಸಾಕ್ಷಾತ್ ಅಂದರೆ ಗುರುವೇ ಬ್ರಹ್ಮನಾಗಿ ಬಂದಿದ್ದ, ಗುರುವೇ ವಿಷ್ಣುವಾಗಿ ಬಂದಿದ್ದ, ಅಲ್ಲಿ ಗುರುವೇ ಶಿವನಾಗಿ ಬಂದಿದ್ದ. ಅವನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಆ ದೀಪಕನನ್ನ ಇವನಲ್ಲಿ ಸೇವಾಭಾವ ಎಂತಾದ, ಸೇವಾ ಮಾಡೋದ್ರಲ್ಲಿ ಏನಾದರೂ ಇವನು ಬೇಸರ ಮಾಡ್ಕೊಳ್ತಾನೇನೋ ನೋಡಬೇಕು ಅಂಥೇಳಿ ಅದಕ್ಕೆ ಗುರುವೇದ ಶಾಸ್ತ್ರಾಳಿ ಗುರುದೈವ ತೀರ್ಥಾಳಿ ಗುರು ಬಂಧು ಬಾಂಧವಾಳಿಗಳೆಂದು ಗುರುಪಾದವನ್ನೇ ಪಿರಿದು ಸೇವಿಸುತ್ತರೆ ವರಶಿಷ್ಯ ನೆನೆಸುವನು ಅಂತೇಳಿ ನೀನುಶಿವರು ಹೇಳಿದಂತೆ ಎಲ್ಲ ವೇದ ಶಾಸ್ತ್ರ ದೈವ ಬಂಧು ಬಳಗೆಲ್ಲ ಗುರುವೇ ಆಗಿದಾನಂತೇಳಿ ತನ್ನನ್ನು ತಾನು ಯಾರು ಗುರುಗಳಿಗೆ ಸಮರ್ಪಣ ಮಾಡಿಕೊಂಡಿದ್ದಾರೋ ಅವರು ನಿಜವಾದ ವರಶಿಷ್ಯ ಅಂತ ಹೇಳಿಸಿಕೊಳ್ತಾ ಇದ್ದಾನ. ಅಂತಹ ಲಕ್ಷಣಗಳು ಇವನಲ್ಲಿ ಅದಾವು ಅಂತೇಳಿ ಗುರುಗಳು ಅವನಿಗೆ ಆಶೀರ್ವಾದ ಮಾಡಿದರು. ಅವನಿಗೆ ಹೃದಯದೊಳಗೆ ಆತ್ಮದರ್ಶನ, ಆ ಪರಬ್ರಹ್ಮದ ದಿವ್ಯ ದರ್ಶನ ಅನ್ನುವಂಥದ್ದು ಉಂಟಾಗಿ ಆ ದೀಪಕನ ಚರಿತ್ರೆ ಇಲ್ಲಿ ಉಳಿಬೇಕಾಗಿತ್ತು ಅಂತಂದ್ರೆ ಅವನು ಮಾಡಿದ ಸೇವಾ ಫಲ, ಸೇವೆಯಿಂದಲೇ ಅವನು ಬ್ರಹ್ಮ ಪ್ರಾಪ್ತಿ ಮಾಡ್ಕೊಂಡು, ಯಾವ ಶಾಸ್ತ್ರ ಓದಿಲ್ಲ ಏನಿಲ್ಲ, ಏನಾರ ಅವು ಓದಿದ್ನಂದ್ರೆ ಅವನು ಕೇವಲ ಗುರು ಸೇವೆಯನ್ನ ಅಷ್ಟು ನಿಷ್ಠೆಯಿಂದ ಅಷ್ಟು ಭಕ್ತಿಯಿಂದ ಆ ಸೇವಾ ಮಾಡಿದ್ದಕ್ಕೆ ಗುರು ಒಲದವನಿಗೆ ಬ್ರಹ್ಮ ದರ್ಶನವನ್ನು ಮಾಡಿಸಿದ ಅಂಥೇಳಿ ಹಿಂಗ ದೀಪಕರ ಚರಿತ್ರೆಯಲ್ಲಿ ಬರ್ತದೆ. ಅದಕ್ಕೆ ಇಲ್ಲಿ ನಾವು ಗುರುವಿನಲ್ಲಿ ಅಂಥ ಒಂದು ಸದ್ಭಾವವನ್ನು ಇಟ್ಟುಕೊಂಡು ನಾವು ಗುರು ಸೇವೆಯನ್ನು ಮಾಡಿದೀವಿ ಅಂತಂದ್ರೆ ಸದ್ಗುರು ನಮಗೆ ಒಲಿತಾ ಇದ್ದ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥ ಪ್ರಕಾಶ್ಯಂತೆ ಮಹಾತ್ಮನಃ. ಶ್ವೇತಾಶ್ವೇತರೋಪನಿಷತ್ತಿನ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ದೇವರಲ್ಲಿ ನೀ ಎಷ್ಟು ಭಕ್ತಿ ಮಾಡ್ತೀಯಲ್ಲ, ಈಗ ನಮಗೆ ದೇವರಲ್ಲಿ ರಾಮ ಆಗಲಿ ಕೃಷ್ಣ ಆಗಲಿ ಶಿವ ಆಗಲಿ ಆ ದೇವರಲ್ಲಿ ಎಷ್ಟು ಭಕ್ತಿಯಿಂದ ನಾವು ಒಂದು ದೇವಿ ಆಗಲಿ ಆ ದೇವರಲ್ಲಿ ಎಷ್ಟೊಂದು ನಿಷ್ಠೆ ಇಟ್ಕೊಂಡು ಭಕ್ತಿಯಿಂದ ನಾವು ದಿನ ಪಾರಾಯಣ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಇದೆಲ್ಲ ಮಾಡ್ತಾ ಇದ್ದೇವಲ್ಲ. ನೀ ಹಂಗ ಏನ್ ಮಾಡಿದೆ ಹಂಗ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ನೀ ದೇವರಲ್ಲಿ ಮಾಡ್ತಕ್ಕಂಥ ಭಕ್ತಿಯನ್ನ ಗುರುವಿನಲ್ಲಿ ಮಾಡಂತಾರ. ಗುರು ಅಂದ್ರೆ ಅವನು ಭಗವಂತನ ಸ್ವರೂಪದಾನ, ಭಗವಂತನಿಗಿಂತ ಬೇರೆ ಅಲ್ಲ, ಪರಮಾತ್ಮನಿಗಿಂತ ಗುರು ಬೇರೆ ಅದಾನೇನು ಅಂತಂದ್ರೆ ಇಲ್ಲ. ನೀನು ಆ ಗುರುವಿನಲ್ಲಿ ಅಂತ ಶ್ರೇಷ್ಠವಾದ ಒಂದು ಭಕ್ತಿಯನ್ನ ಮಾಡಿದ್ದಾದರೆ ತಸ್ಯೈತೆ ಕಥಿತಾ ಹ್ಯರ್ಥ ಪ್ರಕಾಶ್ಯಂತೆ ಮಹಾತ್ಮನಃ. ನೋಡಿ, ಅಲ್ಲಿ ವೇದಗಳಲ್ಲಿ ಪ್ರತಿಪಾದನ ಮಾಡಿರತಕ್ಕಂಥ ಯಾವ ಬ್ರಹ್ಮತತ್ವ ಅನ್ನುವಂಥದ್ದು, ಆ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದು ನಿರ್ಗುಣ ನಿರಾಕಾರ, ಅದು ಸಚ್ಚಿದಾನಂದ ಸ್ವರೂಪ, ಅದು ಸ್ವಯಂ ಜ್ಯೋತಿ, ಅದು ಅಖಂಡ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಅಂಥ ಒಂದು ಬ್ರಹ್ಮತತ್ವ ಅನ್ನುವಂಥ ನಿನ್ನ ಹೃದಯದೊಳಗೆ ನಿನಗೆ ಅಪರೋಕ್ಷ ಆ ಬ್ರಹ್ಮವೇ ನಾನು ಅನ್ನುವಂಥ ಅಪರೋಕ್ಷ ಜ್ಞಾನ ನಿನಗಾಗಬೇಕಾದ್ರೆ ನೀ ಮೊದಲು ಗುರುವಿನಲ್ಲಿ ಭಕ್ತಿ ಮಾಡಂತ ಹೇಳಿ ಶ್ರುತಿನೇ ಹೇಳ್ತತಿ ಮಾತನ್ನು. ಶ್ರುತಿ ಭಗವತಿ ನಮ್ಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳ. ನೀ ಭಗವಂತನಲ್ಲಿ ಎಂತ ಭಕ್ತಿ ಮಾಡ್ತೀಯಲ್ಲ, ಆ ಭಕ್ತಿ ಆ ಒಂದು ಸೇವೆಯನ್ನ ನೀ ಸದ್ಗುರುವಿನಲ್ಲಿ ಮಾಡಿದಿ ಅಂತಂದ್ರೆ ನಿನ್ನ ಹೃದಯದೊಳಗ ಆ ಪರಬ್ರಹ್ಮ ಪ್ರಕಟ ಆಗ್ತದೆ. ಅದು ನಿನ್ನ ಸ್ವಾನುಭವದಲ್ಲಿ ಬರ್ತದೆ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನ ಅದು ಸ್ವಯಮೇವ ನಿನ್ನೊಳಗ ಉಂಟಾಗ್ತದೆ. ಅದಕ್ಕೆ ಗುರುಗೀತೆಯಲ್ಲಿ ಹೇಳಿಕೊಂಡು ಬಂದಂತೆ ಶೋಷಣಂ ಪಾಪ ಪಂಕಸ್ಯ ದೀಪಕಂ ಜ್ಞಾನ ತೇಜಸಃ ಗುರುಪಾದೋದಕಂ ಸಮ್ಯಕ್ ಸಂಸಾರ ತಾರಣಂ ಅಂತ ಒಂದು ಕಡೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೆಸರಿರ್ತದಲ್ಲ, ಆ ಸೂರ್ಯನ ಕಿರಣಗಳು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಕೆಸರನ್ನ ಒಣಗಿಸಿ ಬಿಡ್ತಾವಿಲ್ಲ. ಹಂಗ ನಮ್ಮೊಳಗ ಪಾಪ ತುಂಬಿಕೊಂಡಿತ್ತು ಅಂತ ತಿಳ್ಕೊಡ್ರಿ. ನಾವು ಗುರುವಿನ ಸೇವಾ ಮಾಡುವುದರಿಂದ, ಆ ಸದ್ಗುರುವಿನ ಸೇವಾ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಶೋಷಣ ಅಂತಂದ್ರೆ ಏನ್ರಿ, ಹೆಂಗ್ ಸೂರ್ಯಕಿರಣದ ಕೆಸರೆಲ್ಲ ಒಣಗಿ ಹೆಂಗ್ ಹೋಗ್ತಲ್ಲ ಹಂಗ ಪಾಪಗಳೆಲ್ಲ ನಾಶ ಆಗಿ ಹೋಗ್ಬಿಡ್ತಾವಂತ. ಅದಕ್ಕೆ ಶೋಷಣಂ ಪಾಪ ಪಂಕಜ
ದೀಪಕಂ ಜ್ಞಾನ ತೇಜಸ. ಹೆಂಗ ಒಂದು ದೀಪ ಹಚ್ಚಿದ್ರೆ ಕತ್ತಲೆ ಹೆಂಗ ಹೋಗಿ ಎಲ್ಲಾ ಕಡೆ ಪ್ರಕಾಶ ಅನ್ನುವಂತಹದ್ದು, ದೀಪ ಹಚ್ಚಿದ್ರ ಕತ್ತಲೆ ಹೋಗ್ತತಿಲ್ರಿ, ಎಲ್ಲಾ ಕಡೆ ಪ್ರಕಾಶ ಹಂಗ ಆಗ್ತದಲ್ಲ, ಹಂಗ ಇಲ್ಲೊಳಗೆ ನಮ್ಮ ಹೃದಯದೊಳಗೆ ಜ್ಞಾನ ತೇಜಸ, ಜ್ಞಾನ ಅನ್ನುವಂತ ಪ್ರಕಾಶ ಅದನ್ನ ಹಚ್ಚವ್ರು ಯಾರು ಅಂದ್ರೆ ಗುರುಗಳು. ಅದಕ್ಕೆ ಗುರು ಅನ್ನುವ ಶಬ್ದಕ್ಕನ ಹೇಳ್ತಾರ, ಗುಕಾರಸ್ತು ಅಂಧಕಾರಶ್ಚ ಋಕಾರಸ್ತನ್ ನಿರೋಧಕ ಅಂಧಕಾರ ನಿರೋಧಿತ್ವ ಗುರುತ್ಯ ವಿಧೇಯತೆ. ಗುರು ಅನ್ನುವಂತ ಶಬ್ದ ನಮಗೇನ್ ಹೇಳ್ತದ ಅಂತಂದ್ರೆ, ಗು ಅಂದ್ರೆ ಅಂಧಕಾರ, ಕತ್ತಲೆ, ಕತ್ತಲೆ ಅಂದ್ರೆ ಅಜ್ಞಾನ ಅಂತ. ಕತ್ತಲೆ ನಮಗೆ ಯಾವ ಪದಾರ್ಥಗಳು ಗೋಚರ ಆಗಂಗಿಲ್ಲ. ಕತ್ತಲು ಏನ್ ಕಣ್ಣಿಗೆ ಕಾಣಿಸ್ತಾವ ವಸ್ತುಗಳು ಅದಾವ ಕರೆ ನಮಗ್ ಕಾಣಂಗಿಲ್ಲ. ಅದ ದೀಪ ಹಚ್ಚಿಬಿಟ್ರೆ ಯಾವ ವಸ್ತು ಇಲ್ಲದ ನಮಗ್ ಪ್ರತ್ಯಕ್ಷ ಗೋಚರ ಆಕತಿಲ್ಲ. ಹಂಗ ಅಜ್ಞಾನ ಅನ್ನುವಂತಹದ್ದು ಕತ್ತಲೆಯ ಉಪಾಧಿಯೊಳಗೆ. ಅಜ್ಞಾನಿ ನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಗೀತೆಯಲ್ಲಿ ಪರಮಾತ್ಮ ಹೇಳಿದ, ನಮ್ಮ ಸ್ವರೂಪವನ್ನು ಅಜ್ಞಾನ ಆವರಣ ಮಾಡಿರುವುದರಿಂದ ನಾವು ದೇಹದಲ್ಲಿ ಮೋಹಿತರಾಗಿಬಿಟ್ಟಿದ್ದೀವಿ. ನೋಡಿ, ದೇಹವೇ ನಾನಂತೀವಿ. ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನಿ, ಹೆಂಡತಿ, ಮಕ್ಕಳು, ಹೊಲ, ಮನಿ, ಆಸ್ತಿ ಇವೆಲ್ಲ ನನ್ನವು ಅನ್ನುವಂಥದ್ದು ಈ ಭಾವ ನಮಗೆ ಯಾಕೆ ಬಂದದ ಅಂತಂದ್ರೆ ಅಜ್ಞಾನದಿಂದ ಬಂದದ. ಇದು ಅಜ್ಞಾನ ಮೂಲಕವಾಗಿ ಈ ಭವಬಂಧನ ಬಂದದ. ಇದನ್ನ ಕಳ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಮೊಳಗ ಆ ಜ್ಞಾನ ಅನ್ನುವಂತ ಪ್ರಕಾಶ, ನಮ್ಮ ಹೃದಯದೊಳಗ ಜ್ಞಾನ ಅಂತಂದ್ರೆ ಏನು, ಅಭೇದ ದರ್ಶನಂ ಜ್ಞಾನ. ನಮಗೂ ಜ್ಞಾನವಿಲ್ಲ ಅನ್ನಂಗಿಲ್ಲ, ಆದ್ರೆ ನಮ್ಮ ಸ್ವರೂಪ ಜ್ಞಾನ ಇಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅದೀನಿ ಅನ್ನುವಂತ ಜ್ಞಾನ ನಮಗಿಲ್ಲ. ಆ ಜ್ಞಾನದ ಜ್ಯೋತಿಯನ್ನ ಬೆಳಗಿಸುವವರೇ ಗುರುಗಳು ಅಂತ. ಅಂಧಕಾರ ನಿರೋಧಿತ್ವ ಗುರುರಿತ್ಯ ವಿಧೀಯತೆ. ಅಜ್ಞಾನವೆಂಬ ಕತ್ತಲೆಯನ್ನ ಹೊಡೆದೋಡಿಸಿ ಜ್ಞಾನ ಎಂಬ ಜ್ಯೋತಿಯನ್ನ ಬೆಳಗಿಸುವವರೇ ಗುರುಗಳು ಅಂತ ಕರೆಸಿಕೊಳ್ತಾ ಇದ್ದಾರ. ಅದಕ್ಕೆ ಅಂಥ ಒಂದು ಗುರುವಿಗೆ ನಾವು ಶರಣಾಗತರಾಗಿ ಅವರು ಸೇವಾ ಮಾಡಿದೀವಿ ಅಂತಂದ್ರೆ ಸದ್ಗುರುನಾಥ ನಮಗೊಲಿದು ಶ್ರೇಷ್ಠವಾದ ಜ್ಞಾನವನ್ನು ನಮಗ ಬೋಧ ಮಾಡ್ತಾ ಇದ್ದಾನೆ. ಅಂದ್ರೆ ನಮ್ಮ ಹೃದಯದೊಳಗ ಆ ಪರಬ್ರಹ್ಮದ ಸಾಕ್ಷಾತ್ಕಾರ ದಿವ್ಯ ದರ್ಶನ ನಮಗಾಗಬೇಕಾಗಿತ್ತು ಅಂತಂದ್ರೆ ನಾವು ನಿರಂತರವಾಗಿ ಆ ಸದ್ಗುರುನ ಸೇವೆಯಲ್ಲಿ ನಮ್ಮ ಶರೀರವನ್ನ ತೊಡಗಿಸಬೇಕು ಅಂತ ಹೇಳಿ ಈ ಪ್ರಕಾರವಾಗಿ ನಮ್ಮ ಉಪನಿಷತ್ತು ಕೂಡ ಹೇಳಿಕೊಂಡು ಬರ್ತದೆ. ಅದಕ್ಕಿಲ್ಲಿ ಗುರುವಿನ ಸೇವಾ ಅನ್ನುವಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ಹೀಗೆ ನಮಗೆ ಶ್ರುತಿಗಳಾಗಲಿ ಸ್ಮೃತಿಗಳಾಗಲಿ ಮೀಮಾಂಸಾ ಗ್ರಂಥಗಳಾಗಲಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಕೂಡ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಗುರು ಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದಚಿರಾದ್ಭವ ಮುಕ್ತಃ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ನೋಡ್ರಿ, ಹೃದಯಸ್ಥಂ ದೇವಂ. ಭಗವಂತ ಎಲ್ಲದಾನ ಅಂತಂದ್ರೆ ನಾವು ಎಲ್ಲೆಲ್ಲೂ ಅದಾನ ಅಂತ ಕಲ್ಪಿಸ್ತೀವಿ. ಕಾಶಿಯೊಳಗೆ ಅದಾನ, ರಾಮೇಶ್ವರೊಳಗೆ ಅದಾನ, ಇನ್ನು ಚಾರೋಧಾಮಗಳಲ್ಲಿ ಅದಾನ, ಅಲ್ಲಿ ಅದಾನ, ಇಲ್ಲದ ಅಂತ ನಾವು ದೇವ್ರನ್ನ ಹೊರಗೇ ಹುಡುಕ್ತಾ ಇದ್ದೀವಿ. ಆದ್ರೆ ಶ್ರುತಿಗಳು ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೆ ಈಶ್ವರ ಸರ್ವಭೂತಾನ ವೃದ್ದೇಶ ಅರ್ಜುನ ತಿಷ್ಠತಿ. ಗೀತೆಯಲ್ಲಿ ಪರಮಾತ್ಮ ಹೇಳಿದ, ನಿನ್ನ ಹೃದಯದೊಳಗನ ಭಗವಂತದಾನ. ಅದಕ್ಕೆ ನಿಜ ಹೃದಯಸ್ಥಂ ದೇವ. ನಿಜ ಅಂದ್ರೆ ಏನು, ನಮ್ಮ ಹೃದಯದೊಳಗನ ಇರ್ತಕ್ಕಂಥ ಪರಮಾತ್ಮನನ್ನ ದ್ರಕ್ಷಿಸಿ ನೀ ನೋಡ್ತಿ ಅಂತ. ಹೆಂಗ ಅಂಗೈಲಿರ್ತಕ್ಕಂಥ ಒಂದು ವಸ್ತುವನ್ನ ನಾವು ಹೆಂಗ ಪ್ರತ್ಯಕ್ಷವಾಗಿ ನೋಡ್ತೀವಿಲ್ರಿ, ಇದು ನಮ್ಗೆ ಕಾಣೋದು ಏನಾರ ತೊಂಬ ಅಂತ ಬೇರೆ ಸಾಧನ ತೊಂಬ ಅಂತೀವನ್ರಿ. ಯಾಕಿದು ಅಪರೋಕ್ಷ. ಎಲ್ಲೋ ಇತ್ತಂತಂದ್ರೆ ಅದು ನಮ್ಗೆ ಕಾಣ, ಈ ಗೋಲ್ ಗುಂಬಜ ಈ ಕಣ್ಣಿಗೆ ಇಲ್ಲ, ಅದು ಪರೋಕ್ಷದ. ಅದು ಪರೋಕ್ಷವಾಗಿರ್ತಕ್ಕಂಥದ್ದು. ಪ್ರತ್ಯಕ್ಷ ಅಂದ್ರೆ ನಮ್ಗೆ ಎದುರುಗಡೆ ಇರ್ತಕ್ಕಂಥ ವಸ್ತುಗಳನ್ನ ನಾವು ಹೆಂಗೆ ಪ್ರತ್ಯಕ್ಷವಾಗಿ ಅನುಭವ ಮಾಡ್ತೇವಲ್ಲ, ಹಂಗ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನ ನಮ್ಮ ಅಂತರ್ದೃಷ್ಟಿಯಿಂದ, ನಮ್ಮ ಜ್ಞಾನ ದೃಷ್ಟಿಯಿಂದ ನಾವು ಅದನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಅದಕ್ಕಂತಾರ ಅವರು, ಅದಕ್ಕೆ ಸುಲಭವಾದ ಸಾಧನ ಯಾವುದು ಅಂತಂದ್ರೆ ಗುರು ಚರಣಾಂಬುಜ ನಿರ್ಭರ ಭಕ್ತಃ. ಅಂಬುಜ ಅಂದ್ರೆ ನೀರಿನಲ್ಲಿ ಹುಟ್ಟತಕ್ಕಂಥದ್ದು ಯಾವುದು, ಕಮಲ. ಗುರುವಿನ ಪಾದಗಳನ್ನ ಕಮಲಕ್ಕೆ ಹೋಲಿಕೆ ಕೊಡ್ತಾ ಇದ್ದಾರೆ. ಗುರು ಚರಣಾಂಬುಜ ಅಂತ ಹೇಳಿದ್ರು.
ಗುರುವಿನ ಚರಣಗಳು ಕಮಲದೋಪಾದಿಯೊಳಗದಾವು ಅಂತ. ಅಂದ್ರೆ ಅಷ್ಟು ಕೋಮಲ, ಅಷ್ಟು ಪವಿತ್ರ ಆ ಗುರುಚರಣ ಅನ್ನುವಂತಹದ್ದು. ಅದರಲ್ಲಿ ನಿರ್ಭರ ಭಕ್ತ ಅಂತ ಹೇಳಿದರು. ಆ ಗುರುವಿನ ಚರಣದಲ್ಲಿ ನಮ್ಮ ಭಕ್ತಿ ಹೇಗಿರಬೇಕು ಅಂತಂದ್ರೆ, ಇಲ್ಲಿ ನಿರ್ಭರ ಅನ್ನಕ ಒಂದು ನಿರತಿಶಯ ಅಂತಲೂ ಬರೀತಾರ. ಅಂದ್ರೆ ಅದಕ್ಕಿಂತಲೂ ಹೆಚ್ಚಿಂದ ಮತ್ತೊಂದು ಯಾವುದು ಇರಬಾರ್ದು ಅಂತ. ಅತ್ಯಧಿಕವಾಗಿರ್ತಕ್ಕಂಥ ಭಕ್ತಿ, ಇನ್ನೊಂದು ಅಚಲವಾಗಿರ್ತಕ್ಕಂಥ ಭಕ್ತಿ, ದೃಢವಾದ ಭಕ್ತಿ. ಗುರುವಿನ ನಂಬಿದ ಮೇಲೆ ಯಾವ ಕಾಲಕ್ಕೂ ಅವಿಶ್ವಾಸ ಮಾಡಬಾರದು. ಗುರುವಿನಲ್ಲಿ ಎಂಥ ಪ್ರಸಂಗ ಬಂದ್ರೂ ಕೂಡ ಅಶ್ರದ್ಧಾ ಬರಬಾರ್ದಂತ, ಶ್ರದ್ಧಾ ಕೆಡಿಸ್ಕೊಳ್ಬಾರ್ದಂತ. ಅಶ್ರದ್ಧಾಮ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನ, ಅಶ್ರದ್ಧದಾನ ಪುರುಷ. ಅಂದ್ರೆ ಯಾರು ಈ ಆತ್ಮವಿದ್ಯೆಯೊಳಗೆ ಗುರುಳಲ್ಲಿ ಅಶ್ರದ್ಧೆಯನ್ನು ಮಾಡ್ತಾ ಇದ್ದಾರೋ, ಶ್ರದ್ಧಾವಾನ್ ಲಭತೆ ಜ್ಞಾನ ಸಂಶಯ ಆತ್ಮ ವಿನಶ್ಯತಿ. ಯಾರು ಸಂಶಯ ಮಾಡ್ಕೊಳ್ತಾರೋ ಅವ್ರು ನಾಶ ಆಗ್ತಾರೆ. ಶ್ರದ್ಧೆ ಉಳ್ಳವನಿಗೆ ಜ್ಞಾನ ಅನ್ನುವಂತಾಗ್ತದೆ. ಅದಕ್ಕೆ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧಿಯವಧಾರಣ. ನೋಡ್ರಿ, ಆ ಶಾಸ್ತ್ರದ ವಾಕ್ಯಗಳು, ಗುರುವಾಕ್ಯಗಳು ಸತ್ಯದಾವು ಅನ್ನುವಂತ ಬುದ್ಧಿಯೊಳಗೆ ನಾವು ಏನು ಧಾರಣ ಮಾಡ್ಕೊಳ್ಳುವಂತಹದ್ದು ಏನದಲ್ಲ, ಇದಕ್ಕೆ ಶ್ರದ್ಧೆ ಅಂತ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇದರಿಂದಲೇ ನಮ್ಮ ಜ್ಞಾನ, ಇದರಿಂದಲೇ ನಾವು ಮುಕ್ತರಾಗ್ತಾ ಇದ್ದೀವಿ. ಯಾವ ವಸ್ತು ಉಪಲಬ್ಧ ಅಂತ ಹೇಳಿದ್ರು ಅವರು, ನಿನಗೆ ವಸ್ತು ದರ್ಶನ, ವಸ್ತು ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತಂದ್ರೆ ಗುರು ಮತ್ತು ವೇದಾಂತ ವಾಕ್ಯಗಳಲ್ಲಿ ನಿನಗೆ ಶ್ರದ್ಧಾ ಅನ್ನುವಂತಹದ್ದಿರಬೇಕು. ಆ ಶ್ರದ್ಧೆ ಅನ್ನುವಂತಹದ್ದು ನಿನಗೆ ನಿಜವಾದ ಆತ್ಮದರ್ಶನ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡ್ತದೆ ಅಂತೇಳಿ ಈ ಪ್ರಕಾರವಾಗಿ ನಮಗೆ ಶಂಕರ ಭಗವತ್ಪಾದಾಚಾರ್ಯರು ಕೂಡ ನಮಗೆ ವಿವೇಕ ಚೂಡಾಮಣಿಯಲ್ಲಿ ಹೇಳಿಕೊಂಡು ಬಂದರು. ಅದಕ್ಕೆ ಇಲ್ಲಿ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ. ಈ ಸಂಸಾರ ಅನ್ನುವಂತಹದ್ದು ಇದು ಒಂದು ಸಾಗರ, ಇದು ಸಮುದ್ರ. ಇದಕ್ಕೆ ನದಿಗೂ ಹೋಲಿಸ್ತಾರ ಮತ್ತು ಸಮುದ್ರ ಸಾಗರಕ್ಕೂ ಹೋಲಿಸ್ತಾ ಇದ್ದಾರೆ. ಸಾಗರವನ್ನು ನಾವು ದಾಟಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ನೌಕಾ, ಒಂದು ನಾವ್, ದೋಣಿ ಅಂತ ಕರೀತಾರಲ್ಲ, ಆ ದೋಣಿಯನ್ನು ನಾವು ಆಶ್ರಯಿಸಿಬಿಟ್ರೆ ನಾವು ಈ ದಡದಿಂದ ಆ ದಡಕ್ಕೆ ನಾವು ಸುಲಭವಾಗಿ ದಾಟಿ ಹೋಗ್ತಾ ಇದ್ದೀವಿ. ನಾವು ಏನ್ ಮಾಡ್ತಾ, ದೋಣಿ ನಮ್ಮನ್ನ, ಆ ನೌಕೆ ಎನ್ನುವಂತಹದ್ದು ಒಂದು ದಡದಿಂದ ಮತ್ತೊಂದು ದಡಕ್ಕೆ ನಮ್ಮನ್ನ ದಾಟಿಸ್ತದ ಅಂತ. ಹಂಗ ಇಲ್ಲಿ ಈ ಸಂಸಾರ ಅನ್ನುವಂತ ಸಾಗರದಿಂದ ನಮ್ಮನ್ನ ಶೀಘ್ರವಾಗಿ, ತಡ ಇಲ್ಲದ ಅಂತ ಗುರು ನಮ್ಮನ್ನ ದಾಟಿಸಿಬಿಡ್ತಾರ. ಸಂಸಾರಾದ ಅಚಿರಾದ್ಭವ ಮುಕ್ತ. ಈ ಸಂಸಾರದ ಅಚಿರಾದ ಬಹಳ ಶೀಘ್ರ, ತಡ ಇಲ್ಲದ ಅಂತ. ಈ ಬಟನ್ ಹಾಕಿದ ತಕ್ಷಣ ಲೈಟ್ ಹೆಂಗೆ ಹಾಕಿಬಿಡ್ತೈತಲ್ಲ, ಸೂರ್ಯೋದಯ ಆದ ತಕ್ಷಣ ಕತ್ತಲಿ ಹೋಗಿ ಟೈಮ್ ತಗೋತ ಬಹಳಷ್ಟು ನಿಧಾನವಾಗಿ ಇದು ಆಗ್ತೈತೆ ಇಲ್ಲ, ಆ ಕ್ಷಣದಲ್ಲಿನೇ ಹೆಂಗಿದಾಕೈತಲ್ಲ ಹಂಗ ಗುರುಗಳು ನಮಗ ಶೀಘ್ರವಾಗಿ ನಮಗ ಆ ಬ್ರಹ್ಮ ದರ್ಶನವನ್ನ ಮಾಡಿ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಸೇಂದ್ರಿಯ ಮಾನಸ ನಿಯಮಾದೇವ. ಇನ್ನೊಂದು ಏನು ಸಾಧನ ಹೇಳಿದ್ರು ಅಂತಂದ್ರೆ, ನಾವು ಗುರುವಿನ ಸೇವೆಯನ್ನ ಮಾಡುವುದರ ಜೊತೆಯೊಳಗೆ ನಮ್ಮ ಮನಸ್ಸನ್ನ, ನಮ್ಮ ಇಂದ್ರಿಯಗಳನ್ನ ನಾವು ಅಂತರ್ಮುಖ ಮಾಡಿಕೊಳ್ಳಬೇಕು ಅಂತ. ಆವೃತ್ತ ಚಕ್ರಹು ಅಮೃತತ್ವ ಮಿಚ್ಚನ್. ಯಾರು ಮುಕ್ತರಾಗಬೇಕನ್ನುವಂತ ಅಪೇಕ್ಷೆ ಉಳ್ಳವರದಾರಲ್ಲ, ತಮ್ಮ ಮನಸ್ಸನ್ನುವಂತಹದ್ದನ್ನ ಅಂತರ್ಮುಖ ಮಾಡಿಕೊಳ್ಳಬೇಕು. ಯಾಕಂದ್ರೆ ಮನವನ್ನು ನಿರ್ವಿಷಯ ನಿಲ್ಲಿಸಲೇ ತನಗಂತೂ ಮುಕ್ತಿ ಘಟಿಸುವುದು. ನಿನ್ನ ಮನಸ್ಸನ್ನು ನಿರ್ವಿಷಯ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಕ್ತಿ ಆಗಲ್ಲ ಹೆಂಗೆ ಆಗ್ತೈತೆ ಅಂತಾರ ಅವರು. ನಿನ್ನ ಮನಸ್ಸನ್ನ ವಿಷಯಕ್ಕೆ ಹರಿ ಬಿಟ್ಟಿದ್ದಿ, ವಿಷಯ ಚಿಂತನೆ ಮನಸ್ಸನ್ನು ತೊಡಗಿಸಿಬಿಟ್ಟಿದ್ದಿ, ಆದ್ರೆ ನನಗಿನ್ನೂ ಸುಖ ಆಗೋದು, ನನಗೆ ಶಾಂತಿ ಸಿಗೋದು, ನನಗೆ ಇನ್ನೂ ಆತ್ಮದರ್ಶನ ಹೆಂಗೆ ಆಗ್ತೈತೆ ಅಂತಾರ ಅವರು. ನಿನ್ನ ಮನಸ್ಸನ್ನುವಂಥದ್ದು, ಅದಕ್ಕೆ ಶಮ ಮೊದಲು ಅದನ್ನ ಹೇಳಿದ್ರು ಅವರು. ಕ್ಷಮೆಯಿಂದ ಮುಕ್ತಿ ಸಾಧನ ಬೆರೆತುಂಟೆ. ನಿನ್ನ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿನಗೆ ಮುಕ್ತಿ ಹೆಂಗಾಗ್ತದ ಅಂತ ಕೇಳ್ತಾರ ಅವರು. ಅದಕ್ಕೆ ನಿನ್ನ ಮನಸ್ಸನ್ನ ನೀ ನಿಗ್ರಹ ಮಾಡ್ಕೋ. ಮತ್ತು ಇಂದ್ರಿಯ, ಈ ದಶೇಂದ್ರಿಯಗಳಂತ ಏನದಾವು, ಇವುಗಳನ್ನ ನಿನ್ನ ಸ್ವಾಧೀನ ಇಟ್ಕೋ. ಇವುಗಳ ಗುಲಾಮ ಆಗಬೇಡ, ಇಂದ್ರಿಯ ಗುಲಾಮ ಆಗಬೇಡ. ಯಾಕಂದ್ರೆ ಕರ್ಣವಿದೆ ಕಲಿತನ ಮುಂಟೆ ಅಂತೇಳಿ ವಿಮರ್ಶಕರು ಹೇಳಿದಾರಲ್ಲ.
ಕರಣ ಅಂತಂದ್ರೇನು ಇಂದ್ರಿಯಗಳಂತ. ಇಂದ್ರಿಯಗಳನ್ನ ಜಯಿಸೋದಕ್ಕಿಂತಲೂ ಹೆಚ್ಚಿನ ಸೂರ್ತನ, ಧೀರತನ ಅನ್ನುವಂಥದ್ದು ಬೇರೆ ಯಾವುದಾದ್ರೂ ಅದೇನು ಅಂತಂದ್ರೆ ಇಲ್ಲ. ಅದಕ್ಕೆ ನಿನ್ನ ಇಂದ್ರಿಯಗಳನ್ನ ಜಯಿಸು, ನಿನ್ನ ಮನಸ್ಸನ್ನುವಂಥದ್ದನ್ನು ಜಯಿಸು. ನಿನ್ನೊಳಗನ ಆತ್ಮ ಕಾಣ್ತಾನ, ನಿನ್ನೊಳಗನ ಭಗವಂತ ಕಾಣ್ತಾನ. ಅಂದರೆ ಆ ಗುರುವಿನಲ್ಲಿ ನೀನು ಮಾಡುವಂಥ ಸೇವೆಯಿಂದ ಗುರು ಒಲದು ನಿನಗ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮವಿದ್ಯೆಯನ್ನು, ಬ್ರಹ್ಮವಿದ್ಯೆಯನ್ನು ನಿನಗೆ ಬೋಧ ಮಾಡ್ತಾ ಇದ್ದಾನೆ. ವೇದ ಒಂದು ದೌಮ್ಯ ಋಷಿಗಳಂತ ಹಿಂದೆ ಪೂರ್ವದಲ್ಲಿ ಪ್ರಾತಃ ಕಾಲ ಆಗಿದ್ದಾರೆ. ಅವ್ರ ಹತ್ರ ವೇದ, ಉಪಮನ್ಯು, ಆರುಣಿ ಈ ಶಿಷ್ಯರು ಸೇವಾ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರನ್ನು ಒಂದೊಂದು ರೀತಿ ಗುರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಆರುಣಿ ಒಂದ್ಸಲ ಏನಾಗಿತ್ತು ಅಂತಂದರೆ, ಮಳೆ ಬಂದಿತ್ತು, ಹರಾಕರ ಮಳೆ ಬರ್ತಾ ಇತ್ತು. ಆ ಆಶ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊಲಗಳಿತ್ತು. ಇವಾಗೆಲ್ಲ ಬೋರು ಬಾವಿ ಏನೆಲ್ಲ ಆಗಿದಾವ. ಅವಾಗೆಲ್ಲ ಮಳೆ ಬಂದರೆ ಬೆಳೆ. ಅವಾಗ ಅದಕ್ಕೆ ಒಡ್ಡು ಹಾಕಿದ್ರಲ್ಲ, ಮಳೆ ಬಹಳ ಬಂದಿತ್ತು. ನೋಡಪ್ಪ ಸ್ವಲ್ಪ ನೀರು ಮತ್ತು ಅದು ಒಡೆದು ಹೋಗಿತ್ತು, ನೀರು ಅದನ್ನು ನೋಡ್ಕೊಂಡು ಬಾ, ಒಡ್ಡು ಹೊಡೆದಿತ್ತು ಅಂತೇಳಿ ಗುರು ಕಳಿಸಿಕೊಟ್ಟು. ಸಾಯಂಕಾಲ ಸಮಯ 4-5 ಗಂಟೆ ಆಗಿತ್ತು. ಅವಾಗ ನೀರು ತುಂಬಿ ಇನ್ನು ಒಡೆದು ಹೋಗೋ ಸಮಯ. ಆ ನೀರು ಮತ್ತು ಮೇಲೆ ಹತ್ತಿನ ಒಡ್ಡು ಹೊಡಿತಂದ್ರೆ ಹೊಲದಾಗ ಒಂದಿಷ್ಟು ನೀರು ನಿಲ್ತಿದ್ದಿಲ್ಲ. ಅವಾಗ ವಿಚಾರ ಮಾಡಿದ, ಹಂಗಾರ ಇದಕ್ಕೆ ಸ್ವಲ್ಪ ಮಣ್ಣು ಹಾಕೋಣ ಅಂತೇಳಿ ಕೆಸರು ತೆಗೆದು ಅಲ್ಲಿ ಹಾಕ್ತಾನ, ಅದು ಕೊತ್ಕೊಂಡು ಹೋಗ್ಬಿಟ್ಟು ಇವು ಹ್ಯಾಕ್ ಮಾಡ್ಬೇಕೀಗ, ಇದು ಒಡೆದು ಹೋಗ್ತೈತೆ ಅಂತೇಳಿ ಅದಕ್ಕೆ ಅಡ್ಡ ಮಲಗಿಬಿಟ್ಟು ಯಾರು ಆರು. ಅವಾಗ ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ಬರಲೇ ಇಲ್ಲ. ಮತ್ತು ಅವು ಎದ್ರೆ ಒಡೆದು ಹೋಗ್ತಿತ್ತು. ನೀರು ಅವನು ಬೆನ್ನಿಗೆ ತಾಕಿ ನಿಂತೈತದು. ಅವ ಎದ್ರೆ ಹೊಡಿತಿತ್ತದು. ಅವಾಗ ಗುರುಗಳಂದ್ರು, ಯಾಕೋ ಆರುಣಿ ಹೋದವ ಬಂದೇ ಇಲ್ಲ, ಹೊಲ್ದಾಗ ಏನಾಗೈತಿ ಏನೋ ನಡ್ರಿ ಅಂತೇಳಿ ಒಂದು ಎಲ್ಲ ಶಿಷ್ಯರು ಕರ್ಕೊಂಡು ಕಂದೀಲ್ ತಗೊಂಡು ಗುರುಗಳು ಬಂದ್ರೆ, ಜೌಮಋಷಿಗಳು ಬಂದಾಗ ಎಲ್ಲಿದೆಯೋ ಆರುಣಿ ಅಂತ ಕೇಳಿದ್ರು ಅವರು. ಅವಾಗ ಬರ್ತಾವೆ ಎಲ್ಲ ತೋರಿಸ್ಕೊಂಡು ಬಿಟ್ಟಿದ್ದ, ಎಲ್ಲ ಮೈಯೆಲ್ಲ ರಾಡಿ ಆಗಿತ್ತು, ಎಲ್ಲ ಇದಾಗಿತ್ತು. ಗುರುಗಳೇ ಇಲ್ಲದೀನಿ ಅಂತ ಹೇಳಿದ. ಅವಾಗ ಬಂದು ನೋಡ್ತೀನಿ, ಯಾಕೋ ಹಿಂಗೆ ಕಡ್ಡ ಮಲಿಗೆ ಅಂತ. ಗುರುಗಳೇ ಮತ್ತು ನಾನು ಈಗ ಗೆದ್ರೆ ಈ ಒಡೆದು ಹೋಗಿಬಿಡ್ತೈತಿ ಇವಾಗ, ಮತ್ತು ಒಂದು ಹನಿ ನೀರು ಇರಂಗಿಲ್ಲ ಇದ್ರಾಗ. ಮತ್ತು ಇದಕ್ಕೆ ತಾವು ನೋಡ್ಕೊಂಬರಿ ಅಂತ ಐತಿ, ಮಣ್ಣು ಹಾಕಿ ನೋಡಿದ್ರೆ ನಿಲ್ಲಿಲ್ಲ, ಒಡೆದು ಹೊಂಟಿತ್ತು ಅಂತಂದ. ಗುರುಗಳಿಗೆ ಯಾವಾಗ ಅನಿಸ್ತು. ಹಂಗಾರೆ ಮತ್ತು ಶಿಷ್ಯರು ಕರೆಸಿ ಗುದ್ಲಿ, ಸಲಿಕೆ, ಬುಟ್ಟಿ ಎಲ್ಲ ತರಿಸಿ ಅದನ್ನು ಅವನ ಕಡೆ ಕೇಳ್ಕೊಂಡು ಬಡ ಬುಟ್ಟಿಲಿ ಎಲ್ಲ ಮಣ್ಣು ಹಾಕಿದ್ರು, ಹೊಡಿಲಿಲ್ಲ. ಅವಾಗ ಗುರುಗಳು ಆರುಣಿ ಮೇಲೆ ಆಶೀರ್ವಾದ ಮಾಡಿದ್ರು. ಯಾಕಂದ್ರೆ ನಾವೇನಾಗಿದೆ ನೋಡಿಕೊಂಡು ಬಂದ್ಬಿಡ್ತೀವಿ, ಹೊಡೆದು ಆದರೆ ಅವನು ಇಷ್ಟ ಎಂಥದ್ದು ನೋಡಿ ಗುರುಗಳಲ್ಲಿ, ಎಂಥ ಭಕ್ತಿಯ ಒಂದು. ಹಾಗೆ ಉಪಮನ್ಯು ಆಗಲಿ, ವೇದ ಆಗಲಿ, ಅವರು ಗುರುವಿನ ಸೇವೆಯನ್ನು ಮಾಡಿ ಜ್ಞಾನ ಮಾಡಿಕೊಂಡ್ರು. ಅವರು ಗುರುಗಳಾಗಿರ್ತಕ್ಕ ಸತ್ಯಕಾಮ ಜಾಬಾಲ ಅವನು ಕೂಡ ಎಂಥ ಒಂದು ಬರೀ ಒಂದು 300-400 ಎತ್ತ ಆಕಳ ಕೊಟ್ಟಿವಿ, 1000 ಆಗೋ ತನಕ ಮೇಯಿಸ್ಕೊಂಡು ಬಾ ಅಂತ ಗುರುಗಳು ಹೇಳಿಕೊಟ್ಟಿದ್ರು. ಅವರು ಅವ ಸೇವಾ ಮಾಡೋದ ಆಕಳ ಕಾಯೋದ್ರಲ್ಲಿನೇ ಅವು 1000 ಆಗಿದ್ದು ಅವ್ನು ಗುರುತೇ ಇಲ್ಲ ಅವನಿಗೆ. ಇನ್ನು 1000 ಆಗ್ಯಾವ ಹೊಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಮತ್ತು ಆಕಳ ಹೇಳಿದೆ, ನೋಡಪ್ಪ ನೀವು 1000 ಆಗ್ಯಾವ ನಾವು ಗುರುತೆ ಕರ್ಕೊಂಡು ಹೋಗಿ ನಮ್ಮನ್ನು ಅಂತೇಳಿ ಅವೇ ಎಚ್ಚರಿಕೆಯನ್ನು ಮಾಡಿ ಬ್ರಹ್ಮದ 4 ಪಾದಗಳನ್ನು ಅವೇ ಉಪದೇಶ ಮಾಡ್ತಾ ಇದ್ದಾವಲ್ಲಿ. ಅಂದರೆ ಹಿಂಗೆ ಸತ್ಯಕಾಮ ಜಾಬಾಲ ಆಕಳಗಳನ್ನ ಕೈದು ಗುರುಗಳ ಕೃಪೆ ಪಾತ್ರನಾಗಿ ಅವನು ಬ್ರಹ್ಮಜ್ಞಾನ ಮಾಡಿಕೊಂಡ. ಇಂಥ ಅನೇಕ ಋಷಿ ಮುನಿಗಳ ಕಾಲದಲ್ಲಿ ಕೂಡ ಅಂದರೆ ಇದು ಸೇವೆಯಿಂದ ಮಾತ್ರ ಇದು ಬ್ರಹ್ಮಜ್ಞಾನ. ನಾವು ಸೇವಾ ಮಾಡಲಾರ್ದೆ ನಾವು ಬ್ರಹ್ಮಜ್ಞಾನ ಮಾಡ್ಕೊಂಡು ಮುಕ್ತರಾಗ್ತೀವಿ ಅಂತಂದರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಅಂಥ ಒಂದು ಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ತಾವೆಲ್ಲರೂ ಬಸವಾನಂದ ಮಹಾಸ್ವಾಮಿಗಳವರ ಸೇವೆಯನ್ನು ಮಾಡಿ ಅವರಿಂದ ಜ್ಞಾನೋಪದೇಶವನ್ನು ಪಡ್ಕೊಂಡಿದ್ದೀರಿ. ಅದು ಒಂದು ಸೌಭಾಗ್ಯ. ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಸಿಗಬೇಕಂತಂದ್ರೆ ಅನಂತ ಜನ್ಮಗಳ ಪುಣ್ಯ ಬೇಕು. ಅನಂತ ಜನ್ಮಗಳ ವರಪುಣ್ಯ ಅನ್ನುವಂಥ ಆ ನಾವು ಮಾಡಿದ ಪುಣ್ಯ ಪರಿಪಕ್ವಾಗಿತ್ತು ಅಂತಂದರೆ ಅಂಥ ಗುರು ನಮಗೆ ಲಭ್ಯ ಆಗ್ತಾ ಇದ್ದಾನ. ಅಂಥ ಗುರುವಿನ ಸೇವೆಯನ್ನು ಮಾಡಿ ನಮ್ಮ ಜನ್ಮ ಸಾರ್ಥಕತೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ 7 ವರ್ಷಗಳು ಶ್ರೀರಾಮ ಮಾಡ್ತಾ ಇದ್ದೇನೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.
ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಜಗದ್ಗುರು ಸಿದ್ಧಾರೂಢಮ್ಮ ಸ್ವಾಮಿಗಳ ಆದಿಯಾಗಿ ಬಸವಾನಂದಮ್ಮ ಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ವಂದನೆಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೂ ನಿಮ್ಮೆಲ್ಲರನ್ನ ಕುರಿತು ತಮ್ಮ ಅಮೃತ ವಾಕ್ಯವನ್ನು ಉಣಬಡಿಸಿದಂಥ ಮಹಾ ವಿದ್ವಾಂಸರು ಸಕಲ ಶ್ರುತಿ ಮತಿಗೆ ಅಳವಡಿಸಿಕೊಂಡು ಬಹಳಷ್ಟು ಗ್ರಂಥಗಳನ್ನು ಮುಮುಕ್ಷುಗಳಿಗೆ ಉಪಕಾರವನ್ನು ಮಾಡಿ ನಮ್ಮ ನಾಡಿನಲ್ಲಿ ಶಾಂತ ಪುರುಷರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ನಿರಾಭಾರಿ ಸದ್ಗುರುಗಳಾದ ಹಂಪಿ ಹೇಮಕೂಟದ ವಿದ್ಯಾನಂದ ಮಹಾಸ್ವಾಮಿಗಳ ಶ್ರೀಚರಣಕ್ಕೂ ತಮ್ಮೆಲ್ಲರ ಪರವಾಗಿ, ವೇದಾಂತ ಬೆಳಗದ ಪರವಾಗಿ ಭಕ್ತಿಪೂರ್ವಕವಾದ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈಗ ಮುಂದೆ ಅವರು ಇವತ್ತಿನ ದಿನ ಬಹಳ ದೂರದಿಂದ ಪ್ರಯಾಣವನ್ನು ಮಾಡಿ ವಿಶ್ರಾಂತಿ ಇಲ್ಲದಂತೆ ಇಂಚಲ ಕ್ಷೇತ್ರದಿಂದ ಹೊರಟು ಸಾಯಂಕಾಲ 6:00ಗೆ ಶಕ್ತಿನಗರ ಪ್ರವೇಶಿಸಿ ಮತ್ತೆ ಹೇಳಿದರು, ಇಲ್ಲ ನಾವು ಶಕ್ತಿನಗರ ಪ್ರವೇಶ ಮಾಡಿದ್ದೀವಿ, ಇವತ್ತಿನ ದಿನ ಈ ಒಂದು ನಿಮ್ಮ ಮಠದಲ್ಲೇ ಇವತ್ತು ಪ್ರವಚನ ಆಗಲಿ, ನಾಳೆ ದಿನ ಮತ್ತೆ ಯಥಾವತ್ತಾಗಿ ಪ್ರತಿ ವರ್ಷದಂತೆ ನಮ್ಮ ಮಲ್ಲಪ್ಪ ಅವರ ಮಸ್ತಾಪುರ ಅವರ ಮನೆಯಲ್ಲಿ ಕಾರ್ಯಕ್ರಮ ನಡೀತದೆ. ಹಾಗಾಗಿ ನಮ್ಮದು ಒಂದು ಭಾಗ್ಯ ಸೌಭಾಗ್ಯ. ಸದ್ಗುರು ಬಸವಾನಂದರು ಯಾವಾಗ 2008ರಲ್ಲಿ ದೇಹವನ್ನು ಬಿಟ್ಟಾಗ ಅವರ ಪ್ರಥಮ ಪುಣ್ಯಸ್ಮರಣೆಯನ್ನು ನೀರಮಾನೆಯ ಸುಕ್ಷೇತ್ರ ಶ್ರೀಮಠದಲ್ಲಿ ಆಚರಣೆ ಮಾಡುವಾಗ ಸದ್ಗುರುಗಳ ಆಗಮನದಿಂದ ಅದು ಪ್ರಾರಂಭವಾಗಿ ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸದ್ಗುರು ಬಸವಾನಂದರ ಯಾವುದೇ ಕಾರ್ಯಕ್ರಮದಲ್ಲಿ ಇದ್ದರೂ ಕೂಡ ಅವರು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ಬಹಳ ದೂರದಿಂದ ಆಗಮಿಸಿ ನಮ್ಮ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಅಮೃತವನ್ನು ನೀಡುವಂಥ ಮಹಾಪುಣ್ಯ ಪುರುಷರು. ಅವರು ಈ ವೇದಿಕೆಯಲ್ಲಿ ಬಂದು ಉಪನ್ಯಾಸವನ್ನು ನೀಡಿ 25 ವರ್ಷದಿಂದ ನಮ್ಮ ಸಂಪರ್ಕದಲ್ಲಿ, ಅವರ ಸಂಪರ್ಕದಲ್ಲಿ ನಾವಿದ್ದೀವಿ, ನಾವು ಕೂಡ ಎಲ್ಲರೂ ಪುಣ್ಯಾತ್ಮರು ಅಂತಕ್ಕಂಥ ಭಾವದಿಂದ ಅವರಿಗೆ ಮತ್ತೊಮ್ಮೆ ಅನಂತ ನಮನಗಳನ್ನು ಸಮರ್ಪಿಸಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಸೂತ್ರದಿಂದ ಪಾದಪೂಜೆಯನ್ನು ಮಾಡಿ ನಂತರ ಸದ್ಗುರುಗಳನ್ನು ಎಲ್ಲರೂ ಸಂತೋಷದಿಂದ ಬೀಳ್ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಪಾದಪೂಜೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ. ಎನ್ನ ಪಾವನ ಮಾಡಿ ಸಲವಿದ ಸದ್ಗುರುರಾಯ, ಕುನ್ನಿ ನಾನು ಸಾಧು ಕುನ್ನಿ ನಾನು. ಎನ್ನ ಪಾವನ ಮಾಡಿ ಸಲವಿದ ಸದ್ಗುರುರಾಯ, ಕುನ್ನಿ ನಾನು ಸಾಧು ಕುನ್ನಿ ನಾನು. ಕುನ್ನಿ ನಾನು ಸಾಧು ಕುನ್ನಿ ನಾನು. ಕುನ್ನಿ ನಾನು ಸಾಧು ಕುನ್ನಿ ನಾನು.
ಮನ್ಯಸೆ ಕರುದೆನ್ನ ಬಲರಸೆ ಸಲವೇದ ಶೇಖರ ಜನ್ನ ಬಲರಸಿ ಸಲವೇದ ತನ್ನ ಪದೋದಕ ಪ್ರಸಾದ ಕೊಟ್ಟು ನನ್ನ ಪಾದೋದಕ ಪ್ರಸಾದ ಕೊಟ್ಟು ತನ್ನ ಪದೋದಕ ಪ್ರಸಾದ ಕೊಟ್ಟು ನನ್ನ ಪಾದೋದಕ ಪ್ರಸಾದ ಕೊಟ್ಟು ಉನ್ನಂತ ಸವ ಎನ್ನ ಮೇಲೆಟ್ಟು ಎನಗೆ ಬೋಧವ ಪೇಳೆ ಕಡೆಗಾಣಿಸಿದನಲ್ಲ ಕುನ್ನಿ ನಾನು ಸಾಧು ಕುನ್ನಿ ನಾನು ಎನ್ನ ಪಾವನ ಮಾಡಿ ಸಲವಿದ ಸದ್ಗುರು ರಾಯ ಪುಣ್ಯ ನಾನು ಸಾಧು ಪುಣ್ಯ ನಾನು ಹರನ್ನು ಅಳಸಿದ ಮುರನ್ನು ತಿಳಸಿದ ಹಾಲನ್ನು ಅಳಸಿದ ಮೂರನ್ನು ತಿಳಿಸಿದ ಬೇರೆ ಬೇಳೆಂಟನ್ನು ಪರಿಹರಿಸಿದನು ಗಂಟನ್ನು ಪರಿಹಾರಿಸಿದನು ತಾರಕ ಬ್ರಹ್ಮವು ನಿನೆ ಎಂಬುವುದನ್ನು ಮೀರಿದುನ್ಮನೆಯೋಳು ಕರುಣಿಸಿದ ನಮ್ಮ ಕುನ್ನಿ ನಾನು ಸಾಧು ಕುನ್ನಿ ನಾನು ಎಲ್ಲ ಪಾವನ ಮಾಡಿ ಸಲವಿದ ಸದ್ಗುರು ರಾಯ ಪುಣ್ಯ ನಾನು ಸಾಧು ಪುಣ್ಯ ನಾನು ತತ್ವವು ತಿಳಿಸ್ಯಾನ ಸತ್ಸಂಗ ಮಾಡ್ಯಾನ ತತ್ವವ ತಿಳಿಸ್ಯಾನ ಸತ್ಸಂಗ ಮಾಡ್ಯಾನ ನಿತ್ಯ ನಿರ್ಮಲ ಜ್ಯೋತಿ ನೀನೆಂದು ತಿಳಿಸಿದ ನಿರ್ಮಲ ಜ್ಯೋತಿ ನೀನೆಂದು ತಿಳಿಸಿದ ಭಕ್ತ ವತ್ಸಲನೆಂಬ ಬಿರುದುಂಟು ಮಾಡಿದ ಮುಕ್ತಿಗಾಯಕ ನಮ್ಮ ಕೂಡಲೂರೀಶನ ಕುನ್ನಿ ನಾನು ಸಾಧು ಕುನ್ನಿ ನಾನು ಎಲ್ಲ ಪಾವನ ಮಾಡಿ ಸಲವಿದ ಸದ್ಗುರು ರಾಯ ಪುಣ್ಯ ನಾನು ಸಾಧು ಪುಣ್ಯ ನಾನು ಕುನ್ನಿ ನಾನು ಸಾಧು ಕುನ್ನಿ ನಾನು ಪುಣ್ಯ ನಾನು ಸಾಧು ಪುಣ್ಯ ನಾನು ಶಿವಾಯ ನಮ ಓಂ ಶಿವಾಯ ಶಿವಾಯ ನಮ ಓಂ 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 ಏಟ್ ಮಾಡಬೇಡ್ರಿ ಶಿವಾಯ ನಮ ಓಂ 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 ಶಿವಾಯ ಶಿವಾಯ
ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ ಜೈ ಗುರು ಜೈ ಗುರು ಜೈ ಗುರುನಾಥ ಮುಕ್ತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಮೂರು ಜೀವಿಗಳಿಗೆ ಸಾಕ್ಷಿ ಆದ ದೇವಗೆ ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ ಆರು ಮತದ ಮರ್ಮಾರಿತ ನಿಗಮಾನಿಷ್ಠಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ವಂಚಕ ಜನರು ಬೆಂಕಿಡಲು ಸಹಿಸಿದ ದೇವಗೆ ವಂಚಕ ಜನರು ಬೆಂಕಿ ಇಡಲು ಸಹಿಸಿದ ದೇವಗೆ ಪಂಚಾಕ್ಷರಿಯ ಮಂತ್ರವನ್ನು ಅರುಹಿದ ದೇವಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಪಂಚಕೋಶ ಪಂಚಪಾಶಗಳ ರಸಿದ ದೇವಗೆ ಪಂಚಕೋಶ ಪಂಚಪಾಶವ ಹರಿಸಿದ ದೇವಗೆ ಸಂಚಿತಾದಿ ಕರ್ಮವನ್ನು ದಯಿಸಿದ ದೇವಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಹರವಿನ ಆರತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ವೃತ್ತಾಪವ ಹರಸಿದ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯನಿಗೆ ಸದ್ವಸ್ತುವ ಸದ್ಯುಕ್ತಿಯಂ ತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೀಶನ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನ ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ವೃತ್ತಾಪವ ಹರಸಿದ ಗುರು ಶಿವಪುತ್ರನಿಗೆ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ जय श्री सद्गुरु अभिनव निजगुण महाराज की जय श्री सद्गुरु विद्यानंद महाराज की जय सकल साधु संत महाराज की जय जय मंगलम जय नमः पार्वती पति शिवर महादेव
ಅವ್ರು ಕೊಡಿಸಿ ಮಾಡೋದು श्रीमद जगद्गुरु सिद्धार्थ महाराज की जय। सद्गुरु गुरुनाथ महाराज की जय। सुरेश महाराज की जय। जय मंगलम जय नमः पार्वती शिव हर हर महादेव। ನೀವು ನಮಸ್ಕಾರ ಮಾಡಿ ಹೋಗ್ಬೇಕು ಆಶೀರ್ವಾದ ಅಲ್ಲಿ ಕೊಡಿ ಎಲ್ಲರೂ ವರ್ಕ್ ಹೋಗ್ತದೆ ಅಲ್ಲಂಗೆ ಗೊತ್ತಿದೆ ಇಲ್ಲೇ ಕಾಗದ ಕೊಟ್ಟು ಇಲ್ಲೇ ಹಂಗೆ ಕೈ ಮಳೆ ಬರ್ತದ ಆ ಪ್ರಸಾದ ಇದಾದಮ್ಮ ಹಿಂಗೆ ನಮಸ್ಕಾರ ಮಾಡಿ ಅಲ್ಲೊಂದು ತಗೊಂಡು ಹೋಗ್ಬಿಡ್ರಿ ಹಂಗೆ ಮಳೆ ಬರ್ತದ ಪಾಪ ಇಲ್ಲ ಅಲ್ಲಿ ಮಾಡಲ್ಲ ದಿವಸ ಹೇಳ್ಬೋದು ನಮ್ಮ ಪರಮೇಶ್ವರ ಮಗಳಪ್ಪ ಇವ್ರ ಮಗ ಇಲ್ಲಿ ಕಾಫಿ ಮಾಡೋದು చాలా
ಫೋನ್ ಮಾಡಿಲ್ಲಪ್ಪ ತರಗಣಿ ತೋರಿಸ್ಕೊಂಡು ಬರಕ್ಕೆ ಹೋಗಿದ್ದೆಪ್ಪ ಫೋನ್ ಮಾಡಿದ್ರು ಫುಡ್ ಇನ್ಫೆಕ್ಷನ್ ಆಗಿ 3 ದಿನ ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ ನಾನು ಹೋಗಿ ಫೋನ್ ಮಾಡಿದ್ದೆ ಮೊನ್ನೆಲ್ಲ ಅಪ್ಪ ಅನ್ನೋದು ಹೆಂಗ ಅವ್ರು ಹೇಳ್ತಾನೆ ಏನು ಭಯ ಯಾವ ಭಯ ಇಲ್ಲ ಈಗ ಒಳಗೆ ಬರ್ರಿ ಮಳೆ ಬಂದ್ರೆ ಪರಮೇಶ ಮಲ್ಲಮ್ಮ ಇದೆಲ್ಲ ಕೊಟ್ಟರೆ ಎಲ್ಲರಿಗೂ ಅವ್ರು ಇವ್ರಿಂದ ಬಂದ ನೀವು ಒಂದು ಸಲ ಮಾಡಿದ್ರೆ ಫೋನ್ ಮಾಡಿ ಆರಾಮ್ अपना शेयर ಮಾಡಬಾರದು ಮಳೆ ಬರುತ್ತೆ ವಾಹ್ ಫೋನ್ ತಗೋಬೋದು ಹಿಂಗೆ ಕ್ಲೋಸ್ ಮಾಡಿ ಬಂದ್ ಮಾಡಿ